ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಈ ಬಾರಿ ಎಲೆಕ್ಷನ್ ನಡೆಯುತ್ತಾ ಇಲ್ವಾ? ಆನೆ ನಡೆದಿದ್ದೆ ದಾರಿ, ನಾವು ಮಾಡಿದ್ದೆ ಕಾನೂನು, ಯಾರು ಬೆಳಿಬಾರ್ದು, ನಾನು ಮಾತ್ರ ಇರಬೇಕು. ಇವ್ರ ಉದ್ದೇಶ ಜನಕ್ಕೆ ಒಳ್ಳೇದು ಮಾಡಬೇಕು, ಜನಪ್ರತಿನಿಧಿಗಳು ಬರಬೇಕು, ಒಳ್ಳೇದಾಗಬೇಕು, ಎಲ್ಲ ಕಾರ್ಯಕರ್ತರು ಬೆಳಿಬೇಕು ಅಂತ ಮನೋಭಾವ ಇವ್ರಿಗಿಲ್ಲ, ಮನಸ್ಥಿತಿನೇ ಇಲ್ಲ. ಇವ್ರು ಅಂದ್ಕೊಂಡವ್ರೆ ಇವ್ರನ್ನ ಹಂಗೆ ತಟ್ಬಿಟ್ಟು ಕೆಳಗಡೆ ಇಟ್ಬಿಟ್ರೆ ಎಲ್ಲ ನಾನೇ ಇರ್ತೀನಿ ಅಂತ. ಯಾರು ಶಾಶ್ವತ ಅಲ್ಲ ಅಂತ ದೇವರಾಜ ಅವರು ಸೋತವ್ರೆ, ಇಂದಿರಾ ಗಾಂಧಿ ಅಂತವ್ರು ಸೋತಿದ್ದಾರೆ, ವಾಜಪೇಯಿ ಅಂತವ್ರು ಸೋತಿದ್ದಾರೆ. ಇವ್ರು 2 ವರ್ಷ ಇರೋವರೆಗೂ ಇವ್ರ ಚುನಾವಣೆ ಕಾಂಗ್ರೆಸ್ ಅವ್ರು ಕಮಲನೇ ನಮ್ಗೆ ಗುರ್ತು, ನಾವು ವ್ಯಕ್ತಿ ಅಲ್ಲ. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ಜನನಾಯಕ ಅಂತ ಅನ್ನಿಸ್ಕೊಡೋದಕ್ಕಿಂತ ಮುಂಚೆ ಬರೀ ತೋಳ್ಬಲ ಇದ್ದರೆ, ಹಣ ಬಲ ಇದ್ದರೆ, ಅಧಿಕಾರದ ಬಲ ಇದ್ದರೆ ಸಾಲೋದಿಲ್ಲ. ಜೊತೆಗೆ ಜನರ ಕುಂದು ಕೊರತೆಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವ್ರದ್ದಾಗಿರಬೇಕು. ಇದು ನಮ್ಮ ಬಾಸ್ ಟಿವಿಯ GBA ಜನನಾಯಕ ಕಾರ್ಯಕ್ರಮದ ಉದ್ದೇಶ. ಸೊ ನನ್ನ ಜೊತೆಗೆ ಇವತ್ತು ಬಹಳ ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಸೊ ಅವ್ರ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅವ್ರು ಯಾರು ಅಂತಂದರೆ ಎಸ್ ಹರೀಶ್ ಸರ್. ಇವರು ಮಾಜಿ ಉಪಮೇಯರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಸೊ ಸದ್ಯಕ್ಕೆ ಅವರು ಕೂಡ ಕಣಕ್ಕಿಳಿತಾರ, ಏನೆಲ್ಲ ಬದಲಾವಣೆ ಆಗಬಹುದು ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನೋದು ಸದ್ಯಕ್ಕೆ ಜನರಿಗೆ ಉಪಯೋಗವಾಗ್ತಾ ಇದೆಯಾ? ಸಾಕಷ್ಟು ಪ್ರಶ್ನೆಗಳಿದೆ ಮಾತಾಡಲಿಕ್ಕೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ಸ್ವಾಗತ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಈಗ BBMPಯಿಂದ GBA ಆಗಿ ಬದಲಾವಣೆ ಆಯಿತು. ಸೊ ಈ ಬದಲಾವಣೆ ನಿಮಗೆ ಹೇಗನ್ಸುತ್ತೆ? ನಿಜವಾಗಿಯೂ ಕೂಡ ಇದು ಜನರಿಗೆ ಒಳ್ಳೇದಾಗ್ತಾ ಇದೆಯಾ? ಕೆಂಪೇಗೌಡರು ಕಟ್ಟಿದ್ದು ಬೆಂಗಳೂರು 4 ಕಡೆ ಗೋಪುರ ಹಾಕಿದ್ರು. ಅದ್ರ ಗೋಪುರದ ಉದ್ದೇಶ ಇದ್ದಿದ್ದೆ ಅದನ್ನ ಮೀರಿ ಬೆಳಿಬಾರ್ದು ಬೆಂಗಳೂರು ಅಂತ. ಆದರೆ ಇವತ್ತು ಕಾರಣಾಂತರದಿಂದ ಬೆಳೆದು ಬಿಟ್ಟಿದೆ. ಈ ಒಂದು BBMP ಅಂತ ಮಹಾನಗರ ಪಾಲಿಕೆ ಶುರುವಾಗಿದ್ದು 4 ವಾರ್ಡಿಂದ, ಕಂಟೋನ್ಮೆಂಟ್ ಏರಿಯಲ್ 4 ವಾರ್ಡಿಂದ ಶುರುವಾಗಿ 87 ಡಿವಿಷನ್ ಆಗಿ 100 ವಾರ್ಡ್ ಆಗ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ 198 ಆದಮೇಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ 7 CMC, 1 TMC, 110 ಹಳ್ಳಿ ಸೇರಿ ಒಂದು ಯೂನಿಫಾರ್ಮ್ ಡೆವಲಪ್ಮೆಂಟ್ ಆಗಬೇಕು, ಗ್ರೋತ್ ಆಗಬೇಕಂತ ಮಾಡಿದ್ರು. 10 ವರ್ಷ ಆಗಿದೆ. 10 ವರ್ಷ ಆದಮೇಲೆ ನೀವು ಅದು ಸರಿ ಇಲ್ಲ, ಆ 7 CMC, 1 TMC, 110 ಹಳ್ಳಿ ಸೇರಿ ಒಂದುಗೂಡಿಸಿದ್ದನ್ನ ನೀವು ಸರಿ ಇಲ್ಲ ಅಂತ 5 ಭಾಗ ಮಾಡಿದ್ದೀರಾ. ಇವತ್ತು 5 ಭಾಗ ಮಾಡಿದ್ಮೇಲೆ ಏನು ಕಣ್ಣು ಕಾಣಿಸೋ ಅಂತ ಯಾವುದು ಗುರುತರವಾದ ಬದಲಾವಣೆ ಎಲ್ಲೂ ಕಾಣಿಸ್ತಾ ಇಲ್ಲ. ಒಂದು. ಎರಡನೇದು, BBMP ಇತ್ತು. ಆ BBMP ಚುನಾವಣೆಯನ್ನು 2020ಕ್ಕೆ ಮುಗೀತು. ಮುಗಿದ ಮೇಲೆ ಅದನ್ನ ಮುಂದಾಕೋದಕ್ಕೆ ಒಂದು BBMP ಆ್ಯಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ BBMP ಆ್ಯಕ್ಟ್ ಮಾಡಿದ್ಮೇಲೆ BBMP ಆ್ಯಕ್ಟಲ್ಲಿ ಎಲೆಕ್ಷನ್ನೇ ನಡೀಲ್ಲ ಒಂದೂ. ಆ BBMP ಆ್ಯಕ್ಟ್ ಮುಗಿದ ತಕ್ಷಣ ಇವರು GBA ತಂದರು. 5 ಭಾಗ. ಇದೇ ಹೊಸ್ತೇನಲ್ಲ. 2015ರಲ್ಲೂ ಇದೇ ಕಾಂಗ್ರೆಸ್ ಸರ್ಕಾರ ಬೆಂಗಳೂರನ್ನ 3 ಭಾಗ ಮಾಡ್ಬೇಕಂತೇಳಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಅದು ಗವರ್ನರ್ಗೆ ಕಳಿಸಿ, ಗವರ್ನರ್ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಿದರು. ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಳಿಸಿದಂಥ ಸಂದರ್ಭದಲ್ಲಿ ನಾವೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸನ್ನ ಹಾಕಿ ಇದು ಸರಿಯಲ್ಲ, ಯಾಕಂದರೆ 74th ಅಮೆಂಡ್ಮೆಂಟ್ ತಂದಿದ್ದು ಕಾಂಗ್ರೆಸ್ ಅವರು ಅಂತ ಹೇಳ್ಕೊತಾರೆ. ಆದರೆ ಇವತ್ತು ಲೋಕಲ್ ಬಾಡಿ ಯಾವತ್ತಂದರೆ 3 ಏನು ಭಾಗ ಇದೆ, ಲೋಕಸಭಾ, ವಿಧಾನಸಭಾ, ಅದಾದಮೇಲೆ ನಮ್ಮ ಲೋಕಲ್ ಬಾಡೀಸು ಒಂದು ಗವರ್ನೆನ್ಸೇ, ಸೆಲ್ಫ್ ಹೆಲ್ಪ್ ಗವರ್ನೆನ್ಸು. ಅದು ಒಂದು ಸ್ಥಳೀಯ ಸಂಸ್ಥೆಗೆ ಅದು ಅವಶ್ಯಕತೆ ಇರೋವಂಥ ಗವರ್ನೆನ್ಸ್. ಇವತ್ತು ಅದೇ ಇಲ್ದಂಗೆ 3ನೇ ಇದನ್ನು ತೆಗೆದೇ ಹಾಕ್ಬಿಟ್ಟಿದ್ದಾರೆ ಗವರ್ನೆನ್ಸ್ನ. ಎಲ್ಲ ಪಕ್ಷದವರು, ಈ ಪಕ್ಷ ಆ ಪಕ್ಷ ಅಂತಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಇವತ್ತು ಅದನ್ನು ಮುಂದಕ್ಕೆ ಹಾಕಿದ್ದಾರೆ. ಒಂದೇ ಒಂದು ಕಾರಣ, ಎಲೆಕ್ಷನ್ ಮಾಡಬಾರ್ದು ಅಂತ ಹೇಳೋದಕ್ಕೆ ಈಗ 5 ಭಾಗ ಮಾಡಿದ್ದಾರೆ. ಆದ್ದರಿಂದ ಜನರಿಗೆ ಏನೇನೋ ಉಪಯೋಗ ಇಲ್ದಿರ ಅಂತ ಇದೊಂದು GBA ಒಂದು ಕೌನ್ಸಿಲ್ನ ತಂದಿದ್ದಾರೆ. 5 ಕಾರ್ಪೊರೇಷನ್ ತಂದಿದೆ. ಸರ್, ನಾನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಈ ಬಾರಿ ಎಲೆಕ್ಷನ್ ನಡೆಯುತ್ತಾ ಇಲ್ವಾ? ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಯಾವಾಗ ಹೇಳ್ತಾನೆ, ಹೇಳೋನು ಅವಾಗ ಅವನು ಇನ್ನೂ ಮದುವೆ ಆಗಿರಲ್ಲ. ಯಾವಾಗ ನಿನ್ನ ಮದುವೆ ಅಂದರೆ ಚಪ್ರದ ಮಾರನೇ ದಿವಸ ಅನ್ನೋನು. ಚಪ್ರ ಯಾವಾಗ ಅಂದರೆ ಮದುವೆ ಹಿಂದಿನ ದಿವಸ ಅಂತ ಡೇಟ್ ಹೇಳ್ತಾ ಇರಲ್ಲ. ಇವತ್ತು ಅದೇ ಪರಿಸ್ಥಿತಿ ನಮ್ಮ ಬೆಂಗಳೂರು ಮಹಾನಗರಕ್ಕೆ ಬಂದುಬಿಟ್ಟಿದೆ. ಯಾವಾಗ ನೋಡಿದ್ರೆ ಇವಾಗ ನಡೆಯುತ್ತೆ ಎಲೆಕ್ಷನ್ನು, ಇನ್ನು ಮುಂದಕ್ಕೆ 1 ತಿಂಗಳಲ್ಲಿ ನಡೆಯುತ್ತೆ. ಈಗ ಜೂನ್ 30 ಚುನಾವಣೆ ನಡಿಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು. ಇವರೇ ಅಫಿಡವಿಟ್ ಹಾಕಿದ್ದಾರೆ ನಾವು ಮಾಡ್ತೀವಿ ಅಂತ. ಮೊನ್ನೆ ನೋಡಿದ್ರೆ ತಿರ್ಗಾ ಒಂದು ಅಫಿಡವಿಟ್ ಹಾಕಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇವಾಗ ಮಾಡೋಕ್ಕೆ ಪರಿಸ್ಥಿತಿಯಲ್ಲಿಲ್ಲ, ನಮ್ಮ ಹತ್ರ ಜನ ಇಲ್ಲ, SIR ಬಂದಿದೆ, ಅದೇನೋ ಒಂದು ಕಾರಣ ಹೇಳ್ಬಿಟ್ಟು
ಸೆಪ್ಟೆಂಬರ್ 30ವರೆಗೂ ತಗೊಂಡಿದ್ದಾರೆ. ತಿರ್ಗಾ ಅದಾದ್ಮೇಲೆ ತಿರ್ಗಾ 3 ತಿಂಗಳು ಹಿಂಗೆ ತಗೊಂಡು ಇವ್ರು 2 ವರ್ಷ ಇರೋವರೆಗೂ ಇವ್ರು ಚುನಾವಣೆ ಕಾಂಗ್ರೆಸ್ ಅವ್ರು ಮಾಡಲ್ಲ. ಅಂದ್ರೆ ಏನ್ ಯಾಕೆ ಮಾಡ್ತಾ ಇಲ್ಲ ಸರ್? ಏನ್ ರೀಸನ್ ಇರಬಹುದು ನಿಮ್ ಪ್ರಕಾರ? ಇವ್ರಿಗೆ ಒಂದು ಅರ್ಥ ಆಗ್ಬೇಕು. ಇವತ್ತು ತಮಿಳ್ನಾಡು ನೋಡಿದ್ಮೇಲೆ ಇವ್ರಿಗೆಲ್ಲ ಒಂದು ಐ ಓಪನರ್. ಇವ್ರೇನೋ ಅನ್ಕೊಂಡಾರೆ ನಾವು ಎಲ್ಲ ನಾವೇ ನಡೆದಿದ್ದೆ, ಆನೆ ನಡೆದಿದ್ದೆ ದಾರಿ, ನಾವು ಮಾಡಿದ್ದೆ ಕಾನೂನು, ಯಾರು ಬೆಳಿಬಾರ್ದು, ನಾನು ಮಾತ್ರ ಇರಬೇಕು. ಯಾರು ಇವತ್ತು ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಜನರಿಗೆ ಒಂದೇನ ನೀರು ಬರಲಿಲ್ಲ ಅಂದ್ರೆ ಅವರು BWS ಫೋನ್ ಮಾಡಲ್ಲ, ನಮಗ್ ಫೋನ್ ಮಾಡ್ತಾರೆ ಕಾರ್ಪೊರೇಟ್. ಸರ್ ಕಾರ್ಪೊರೇಷನ್ ನೀರು ಬರ್ತಾ ಇಲ್ಲ ಅಂತಾರೆ. ಕರೆಂಟ್ ಹೋದ್ರೆ ನಮಗ್ ಫಸ್ಟ್ ಫೋನ್ ಮಾಡ್ತಾರೆ. ಅವ್ರ ಮನೆ ಮುಂದೆ ಏನಾರ ಒಂದು ಇಲಿಸತ್ರನು ನಮ್ಗೆ ಫೋನ್ ಮಾಡೋದು. BWS ಆಗ್ಲಿ ಮತ್ತೊಬ್ಬರಿಗೆ ಫೋನ್ ಮಾಡಲ್ಲ. ಅಂದ್ರೆ ಅವ್ರಿಗೆ ಅಷ್ಟು ನಮ್ಗೆ ಆಮೇಲೆ ವಿ ಆರ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಜನ ಜೊತೆ ಅಂದ್ರೆ ಕಾರ್ಪೊರೇಟರ್ಗಳು. ಇವತ್ತು ಕಾರ್ಪೊರೇಟರ್ ಇಲ್ದಿರೋದಕ್ಕೆ ನಿಮ್ಗೊಂದು MLA-ಗೆ 8-9 ವಾರ್ಡ್ ಬರುತ್ತೆ. MLA-ಗಳು ಯಾರು? ಶಾಸನ ಮಾಡೋರು. ಶಾಸನಾಂಗ, ನ್ಯಾಯಾಂಗ, ಕಾರ್ಯಾಂಗ. ಅವರು ಶಾಸನ ಮಾಡಬೇಕು. ಅದು ಬಿಟ್ಟುಬಿಟ್ಟು ಈ ಸಣ್ಣ ಪುಟ್ಟದ್ದು ಮೋರಿ ಕೆಲ್ಸಕ್ಕೆ, ಈ ಡ್ರೈನ್ ಕೆಲ್ಸಕ್ಕೆ, ಸ್ಯಾನಿಟರಿ ಕಟ್ಕೊಂಡ್ರು ನಮ್ಗೆ ಫೋನ್ ಮಾಡೋದು. ಇವತ್ತು ಅದು ಅವ್ರು ಬೇಡ ಅಂತಂದ್ರೆ ದೇರ್ ಆಲ್ ಇವ್ರಿಗೆ ಕಾಂಪಿಟೇಟರ್ಸ್. ಮುಂದಕ್ಕೆ ಏನಾರ ಇವ್ರು ಬೆಳೆದು ಬಿಟ್ರೆ, ಇವ್ರು MLA ಆಗ್ಬಿಟ್ರೆ ನಾವು ಕಳ್ಕೊಂಡ್ಬಿಡ್ತೀವಿ ಅಂತ. ಇವತ್ತು ಟಿವಿಗೆ ನೋಡಿದ್ಮೇಲೆ, ಅಲ್ಲಿ ತಮಿಳ್ನಾಡಲ್ಲಿ ನೋಡಿದ್ಮೇಲೆ ಇವ್ರು ಒಂದು ಅರ್ಥ ಮಾಡ್ಕೋಬೇಕು, ಯಾರನ್ನೂ ತಡೆಯಕ್ಕಾಗಲ್ಲ, ಹಾಗೆ ಆಗುತ್ತೆ ಅಂತ. ಯಾರ ಹಣೆ ಬರ ಬದ್ದಕ್ಕೂ ಆಗಲ್ಲ, ಅದು ಬದ್ ಕಳ್ಸಿಬಿಟ್ಟಿರ್ತಾನೆ, ಅದು ಹಾಗೆ ಆಗುತ್ತೆ ಅಂತ. ಬಟ್ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋ MLA-ಗಳಿಗೆ ಪಕ್ಷಾತೀತವಾಗಿ ನಾನು ಹೇಳ್ತೇನೆ, ನಮ್ಮ ಪಾರ್ಟಿಯವ್ರನ್ನ ಸೇರಿಸಿ ಇವ್ರು ಅನ್ಕೊಂಡವ್ರೆ ಇವ್ರನ್ನ ಹಂಗೆ ತಟ್ಟುಬಿಟ್ಟು ಕೆಳಗಡೆ ಇಟ್ಬಿಟ್ರೆ ಎಲ್ಲ ನಾನೇ ಇರ್ತೀನಿ ಅಂತ. ಯಾರು ಶಾಶ್ವತ ಅಲ್ಲ ಅಂತ. ದೇವರಾಜ ಅವರು ಸೋತವ್ರೆ, ಇಂದಿರಾ ಗಾಂಧಿ ಅಂತವ್ರು ಸೋತಿದ್ದಾರೆ, ವಾಜಪೇಯಿ ಅಂತವ್ರು ಸೋತಿದ್ದಾರೆ. ಇದು ಅವ್ರಿಗೆ ಇವ್ರು ಒಂದು ಎಕ್ಸಾಂಪಲ್ ಆಗ್ಬೇಕು. ಆದ್ರೂ ಇವ್ರಿಗೆ ಅರ್ಥ ಆಗ್ತಾ ಇದೆ. ಸರ್ ಹಿಂದೆಲ್ಲ ಹೇಗಿತ್ತು ಅಂತಂದ್ರೆ ಜನಗಳಿಗೆ BBMP ಅಂದ್ರೆ ಏನು, BBMP ಏನ್ ಕೆಲಸ ಮಾಡುತ್ತೆ, BBMP ವಲಯಗಳಲ್ಲಿ ಯಾರು ಬರ್ತಾರೆ ಜನಗಳಿಗೆ ಗೊತ್ತಿತ್ತು. ಅದು ಯಾವಾಗ GBA ಆಗಿ ಬದಲಾಗುತ್ತೆ, GBAನಾ ಏನಿದು GBA ಅಂತಂದ್ರೆ ಇದು ಯಾವಾಗ ಬಂತು, ಇದ್ರ ಒಳಗಡೆ ಏನ್ ಬರುತ್ತೆ, ಈ ರೀತಿಯಾಗಿ ಕೇಳುವಂತಹ ವರ್ಗಗಳು ಕೂಡ ಇದ್ದಾರೆ. ಸೊ ನೀವು ಈ GBAನ ಹೇಗೆ ಸ್ವೀಕಾರ ಮಾಡ್ತೀರಾ? ಮೇಡಮ್ ಈಗ 2010ರಲ್ಲಿ BBMP ಆಗಿ ಅದು ಅಸ್ತಿತ್ವಕ್ಕೆ ಬಂದಿದ ತಕ್ಷಣ ನಮ್ಮ ಹತ್ರ 7 ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಇತ್ತು. 7 ಲಕ್ಷ ಜನ ಮಾತ್ರ ಪ್ರಾಪರ್ಟಿ ಕಟ್ತಾ ಇದ್ರು. ಮೊದಲನೇ ಬಾರಿಗೆ ನಾವು GIS ಬೇಸ್ಡು ನಾವು ಪ್ರಾಪರ್ಟಿ ಟ್ಯಾಕ್ಸ್ ಪಿನ್ ನಂಬರ್ ಕೊಟ್ಟು ಪ್ರತಿಯೊಂದಕ್ಕೂ ಯೂನಿಕ್ ನಂಬರ್ ಕೊಟ್ಟು ಪ್ರಾಪರ್ಟಿಗಳನ್ನ ಟ್ಯಾಕ್ಸ್ ನೆಟ್ಗೆ ತಂದ್ವಿ. ನಾವೆಷ್ಟು ತಂದ್ವಿ ಟ್ಯಾಕ್ಸ್ ನೆಟ್ಗೆ? 17 ಲಕ್ಷ ಪ್ರಾಪರ್ಟಿ ತಂದ್ವಿ ಟ್ಯಾಕ್ಸ್ ನೆಟ್ಗೆ. ಇವತ್ತು ಬೆಂಗಳೂರಲ್ಲಿ 32 ಲಕ್ಷ ಪ್ರಾಪರ್ಟಿಗಳಿದೆ. ಆದರೆ ಟ್ಯಾಕ್ಸ್ ಕಟ್ತಾ ಇರೋದು ಬರೀ 26 ಲಕ್ಷ. ಇನ್ನ 7 ಲಕ್ಷ ಏನೇನೋ ಕಾರಣ ಹೇಳ್ಕೊಂಡು ಈ ಬಿ ಖಾತಾ ಎ ಖಾತಾ ಇವೆಲ್ಲ ಹೇಳ್ತಾರೆ. ಇನ್ನ 7 ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇಲ್ಲ. ಎಲ್ಲ ಸೇರಿಸಿದ್ರೆ ಒಂದೇ ಒಂದು ಸಲ ಮಾತ್ರ 3,500 ಕೋಟಿ ಬಂದಿದೆ. ಅದು ಬಿಟ್ರೆ ನಿಮ್ಗೆ 2,700 ಕೋಟಿ ಮೇಲೆ ಯಾವತ್ತೂ ಬಂದಿಲ್ಲ. ಬಟ್ ನಮ್ಮ ಪೊಟೆನ್ಷಿಯಲ್ ಎಷ್ಟಿದೆ? 4,500 ಕೋಟಿ ಇದೆ. ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಈಸ್ಟ್ ಅಂತ ಮಾಡಿದ್ದಾರೆ, 2 ಕಾರ್ಪೊರೇಷನ್. ಆ ಈಸ್ಟ್ ಇಸ್ ವೆರಿ ರಿಚ್. ಯಾಕಂದ್ರೆ ಮಹದೇವಪುರ IT-BT ಇರೋಂಥ ಕಾರ್ಪೊರೇಷನ್, ಅದು ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ. ಮುಂಚೆ BBMP ಇದ್ದಾಗಲೂ ನಮಗೆ 1,000 ಕೋಟಿ ಬರ್ತಾ ಇದ್ದಿದ್ದು ಇದರಿಂದಾನೆ, ಮಹದೇವಪುರ ವಲಯದಿಂದಾನೆ. ಯಾಕಂದ್ರೆ 8 ಝೋನ್ ಇತ್ತು. ಆ 8 ಝೋನ್ ಕೆಲಸ ಮಾಡ್ತಾ ಇತ್ತು. ಪ್ರತಿಯೊಂದು ಝೋನ್ಗೂ ಅಲ್ಟಿಮೇಟ್ಲಿ ಒಂದು ಯೂನಿಟ್ ಅಂತ ಹೇಳ್ತಾರಲ್ಲ, ಯಾವ್ದು ಒಂದು ಯೂನಿಟ್ ನಮ್ಮ ಕಾರ್ಪೊರೇಷನ್ಗೆ ಒಂದು ವಾರ್ಡ್ಗೆ ಒಂದು ಇಂಜಿನಿಯರ್ ಇದ್ದೇ ಇರ್ತಾನೆ. ಇವಾಗಲೂ ಅದೇ ಇದೆ, ಅದೇನು ಚೇಂಜ್ ಆಗಿಲ್ಲ. ಬರೀ ನೀವು 28 IAS ಅಧಿಕಾರಿಗಳಿದ್ರು ನಮ್ಮ BBMP ಹೈಯೆಸ್ಟ್. ಅದು ಯಾವುದೇ ಬಾಡಿಯಲ್ಲೂ 28 ಜನ IAS ಅಧಿಕಾರಿ ಇರೋಂಥ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ, BBMP ಮಾತ್ರ ಇರೋದು. ಇವತ್ತು ಆ 28ನ ನೀವೇನು ಮಾಡ್ಕೊಂಡಿದ್ದೀರ ಅಂದರೆ 105 ಮಾಡ್ಕೊಂಡಿದ್ದೀರ. ಅಷ್ಟು ಬಿಟ್ಟರೆ ಯಾವುದು ಗವರ್ನೆನ್ಸ್ ಆಗಲಿ ಇನ್ನೊಂದಾಗಲಿ ಯಾವುದು ಚೇಂಜ್ ಇಲ್ಲ. ನೀವು ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಒಂದೇ ₹1 ಯಾವುದು ನಾನು ಹೇಳ್ಬಾರ್ದು ಯಾವ ಕಾನ್ಸ್ಟಿಟ್ಯೂನ್ಸಿಗಳಂತ, ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟ್ಯಾಕ್ಸೇ ಕಟ್ಟಲ್ಲ. ಹೆಂಗ್ ನಡೆಯುತ್ತೆ ಕಾರ್ಪೊರೇಷನ್? ಅವ್ರಿಗೆ ಸಂಬಳ ಕೊಡೋಕರ ದುಡ್ಡು ಬೇಕಲ್ಲ. ಇದೇ ರೀತಿ ನಾವು ಹೇಳಿದ್ವಿ, ನ್ಯೂ ಡೆಲ್ಲಿ ಕಾರ್ಪೊರೇಷನ್ನ 2 ಭಾಗ ಮಾಡಿದ್ರು, ಮುಂಬೈ ಅವರು 2 ಭಾಗ ಮಾಡಿದ್ರು. ಕೊನೆಗೆ ಆ ಇನ್ನೊಂದು ಕಾರ್ಪೊರೇಷನ್ಗೆ ದಿವಾಳಿ ಆಗೋಯ್ತು. ಕೊನೆಗೆ ತಿರ್ಗಾ 3 ಕಾರ್ಪೊರೇಷನ್ ಮಾಡಿದ್ರು. ಡೆಲ್ಲಿನ 1 ಕಾರ್ಪೊರೇಷನ್ ಮಾಡಿದ್ರು. ಮುಂಬೈನ 2 ನವಿ ಮುಂಬೈ ಕಾರ್ಪೊರೇಷನ್ BMC ಅಂತ ಮಾಡೋದು. ತಿರ್ಗಾ ಅದನ್ನು ತೆಗೆದಾಕಿ ತಿರ್ಗಾ 1 ಮಾಡಿದ್ರು. ಇಟ್ ಇಸ್ ಅ ಫೇಲ್ಡ್ ಮಾಡಲ್. ಬಟ್ ಆದ್ರೆ ಇವ್ರು ಬರೀ ಒಂದು ಚುನಾವಣೆ ಮುಂದಕ್ಕೆ ಹಾಕಕ್ಕೆ ಇದನ್ನ ಮಾಡ್ತಾ ಇದಾರೆ ಹೊರತು ಇವ್ರ ಉದ್ದೇಶ ಜನಕ್ಕೆ ಒಳ್ಳೇದು ಮಾಡಬೇಕು, ಜನಪ್ರತಿನಿಧಿಗಳು ಬರಬೇಕು, ಒಳ್ಳೇದಾಗಬೇಕು, ಎಲ್ಲ ಕಾರ್ಯಕರ್ತರು ಬೆಳಿಬೇಕು ಅಂತ ಮನೋಭಾವ ಇವ್ರಿಗಿಲ್ಲ, ಮನಸ್ಥಿತಿನೂ ಇಲ್ಲ. ಮುಂದಕ್ಕೆ ಹಾಕಕ್ಕೆ ಮಾತ್ರ ಇದೊಂದು ತಂತ್ರ ಅಷ್ಟೇ. ಅದು ಬಿಟ್ರೆ ಇನ್ನೇನು GBA ದೊಡ್ಡ ಏನಂತಾರೆ ಅದಕ್ಕೆ ಬ್ರಹ್ಮ ವಿದ್ಯೆ ಏನಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಕಲ್ಪನೆನೂ ಬರುತ್ತೆ ಇದೆ ಅಡಿಯಲ್ಲಿ. ಅಯ್ಯೋ, ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತಾಡೋದೇ ಬೇಡ. ಯಾಕಂದ್ರೆ 3 ವರ್ಷದಿಂದ ಬರೀ DPR ಮಾಡ್ತಾ ಇದೀವಿ, ನಾವೊಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ, ಪ್ಲಾನಿಂಗ್ ಮಾಡ್ತಾ ಇದೀವಿ. ಯಾವ್ದು ಪ್ಲಾನಿಂಗ್? ಗುಂಡಿಗಳಲ್ಲೇ ಇದೆ. ವರ್ಷಕ್ಕೆ 20-30 ಜನ ಸಾಯ್ತಾ ಇದಾರೆ ಗುಂಡಿಯಲ್ಲಿ ಬಿದ್ದಿ.
ಫ್ಲಡ್ ಬಂದ್ರೆ ಫ್ಲಡ್ಡಿಂಗ್ ಆಗ್ತಾನೆ ಇದೆ. ಒಂದು ನಮ್ಗೆ ಗುಮ್ಮ ಬಂತು, ಗುಮ್ಮ ಅಂತ ಟನಲ್ ರೋಡ್ ಒಂದ್ ಮುಂದೆ ನಮ್ಮ ಅನಂತ್ ಕುಮಾರ್ ಒಂದು ಕತೆ ಹೇಳಿದ್ರು. ಕಾಂಗ್ರೆಸ್ ಅವ್ರು ಹೆಂಗೆ ಅಂದ್ರೆ ಒಂದು ರಸ್ತೆ ಮಾಡ್ತೀವಿ ಅಂತ ಒಂದು ಎಲೆಕ್ಷನ್ ಗೆದ್ದು ಬಿಡ್ತಾರಂತೆ. ನೆಕ್ಸ್ಟ್ ರಸ್ತೆ 100 ಅಡಿ ಮಾಡ್ತೀವಿ ಅಂತ ಒಂದು ಎಲೆಕ್ಷನ್ ಗೆಲ್ತಾರಂತೆ. ಅದಾದ್ಮೇಲೆ ನೆಕ್ಸ್ಟ್ ರಸ್ತೆಗೆ ಒಂದು ಮಾರ್ಕಿಂಗ್ ಮಾಡ್ತಾರಂತೆ. ಆ ಮಾರ್ಕಿಂಗ್ ಮಾಡಿತ್ತು ಹೇಳ್ಕೊಂಡೆ ಒಂದು ಎಲೆಕ್ಷನ್ ಗೆದ್ದು ಬಿಡ್ತಾರಂತೆ. 4ನೇ ಸಲಿಗೆ ಗುದ್ಲಿ ಪೂಜೆ ಅಂತೆ, ಅದು ಒಂದು ಎಲೆಕ್ಷನ್ ಗೆಲ್ತಾರಂತೆ. 5ನೇ ಸಲಿಗೆ ಒಂದ್ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಒಂದು ರಸ್ತೆನೇ ಬೇಕಾದ್ರೆ 5 ಎಲೆಕ್ಷನ್ಗೆ ಅವರು ಒಂದು ಅಜೆಂಡಾ ಇಟ್ಕೊಂತಾರಂತ. ಹಂಗೆ ಈ ಬ್ರ್ಯಾಂಡ್ ಬೆಂಗಳೂರು ಅವ್ರು ನೀವು ನೋಡಿ ಅವ್ರದ್ದು ಸ್ಲೋಗನ್ ಅಲ್ಲಿ ನಿಮ್ಮ ಬೆಂಗಳೂರಿಗೆ ನಮ್ಮ ಕೊಡುಗೆ, ಯಾವತ್ತು ನಮ್ಮ ಬೆಂಗಳೂರಿಗೆ ನಮ್ಮ ಕೊಡುಗೆ ಇಲ್ಲ, ನಿಮ್ಮ ಬೆಂಗಳೂರಿಗೆ ನಮ್ಮ ಕೊಡ್ಬೇಕಾದ್ರೆ ಈ ಹೋರ್ಡಿಂಗ್ಸ್ ಅಲ್ಲಿ ನೋಡಿ ನಿಮ್ಮ ಬೆಂಗಳೂರಿಗೆ ನಮ್ಮ ಕೊಡುಗೆ ಅಂದ್ರೆ ಅವ್ರ ಬೆಂಗಳೂರು ಅವ್ರದ್ದು ಅನ್ಸೇ ಇಲ್ಲ. ಅದಕ್ಕೆ ಅವರು ಅದಕ್ಕೆ ಏನು ಮಾಡಲ್ಲ, ಬರೀ ಬೆಂಗಳೂರಿಂದ ಬರೋದ್ರಿಂದ ದುಡ್ಡು ತಗೊಂತಾರೆ, ಆ ಗ್ಯಾರಂಟಿ ಸ್ಕೀಮ್ ಕೊಡ್ತಾರೆ. ನಾನು ಕೊಡಬಾರ್ದು ಅಂತ ಹೇಳಲ್ಲ, ಬಟ್ ಆದ್ರೆ ದುಡ್ಡನ್ನ ಎಲ್ಲದಕ್ಕೂ ಉಪಯೋಗಿಸ್ಬೇಕು. ಇಟ್ ಶುಡ್ ಬಿ ಯೂನಿಫಾರ್ಮ್ ಗ್ರೋತ್. ಒಂದೇ ಒಂದು 3 ವರ್ಷ ಆಯ್ತು, ಯಾವ್ದರ ಒಂದು ನಮ್ಮ ಡೆಪ್ಯೂಟಿ CM DK ಶಿವಕುಮಾರ್ ಅವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಒಂದೇ ಒಂದು ಹೊಸ ಪ್ರಾಜೆಕ್ಟ್ ಬೆಂಗಳೂರಿಗೆ ಮಾಡಿರೋದನ್ನ ತೋರಿಸ್ಲಿ. ನನ್ನ ಚಾಲೆಂಜ್, ಒಂದೇ ಒಂದು ಪ್ರಾಜೆಕ್ಟ್ ನಾವು ಬೆಂಗಳೂರು ಕೊಟ್ಟಿದೀವಿ, ಒಂದು ಫ್ಲೈಓವರ್ ಆಗ್ಲಿ ಯಾವುದು ಮಾಡಿಲ್ಲ. ಬರೀ ಹೇಳ್ತಾ ಇರೋದು ಬ್ರ್ಯಾಂಡ್ ಬೆಂಗಳೂರು. ಟನಲ್ ರೋಡ್ ತೋರಿಸಿದ್ರು ಇವಾಗ ಆ ಟನಲ್ ರೋಡ್ ಮಾಡುವಂತೆ ತಿರ್ಗಾ ಅಲ್ಲಿಂದ GKVK ಒಂದು ಟನಲ್ ರೋಡ್. ಬರೀ ಇದು ಹೇಳ್ತಾ ಇರೋ ಹೊರತು ಯಾವುದು ಅನುಷ್ಠಾನಕ್ಕೆ ಬಂದಿಲ್ಲ. ಸರ್, ಈಗ 5 ಕಾರ್ಪೊರೇಷನ್ ಮಾಡಿರುವಂತಹ ಉದ್ದೇಶ ಅವ್ರ ಗೆಲ್ಲಿಕ್ಕ ಅಥವಾ ಈ ಬೆಂಗಳೂರು ಅನ್ನೋದನ್ನ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿಕ್ಕೆ? ಅವರು ಕಾಂಗ್ರೆಸ್ ಅವ್ರು ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತು ಬೆಂಗಳೂರು. ಯಾಕಂದ್ರೆ 5 ಜನ MP ಇವತ್ತಲ್ಲ 1991 ಇಂದ ನಾವು ಗೆಲ್ತಾನೆ ಇದ್ದೀವಿ ಅಂತ. ಏನು ಅವ್ರ ಮುಂಚೆ ನಾರ್ತ್ ಅಂತ ಇತ್ತು, ಆ ಟೈಮಲ್ಲಿ ಜಾಫರ್ ಶರೀಫ್ ಅಂತ ವ್ಯಕ್ತಿನೇ ಸೋಲಿಸಿ BJP ಅವರು ಸಾಂಗ್ಲಿಯಾರನ್ನು ಗೆಲ್ಸಿದ್ರು. ಈಗ ನಾವಂತೂ 91 ಇಂದ ವಿ ಹ್ಯಾವ್ ನಾಟ್ ಲಾಸ್ಟ್ ಬೆಂಗಳೂರು ಸೌತ್. ಆಮೇಲೆ ಇವತ್ತು 5 MP ನಮ್ಮ BJP ಅವರೇ. ಬೆಂಗಳೂರಲ್ಲಿ ಏನ್ ತಿಪ್ಪರ್ಲಾಗ ಹಾಕಿದ್ರು 16 ಇಂದ 18 ಜನ MLA ನಾವು ಗೆಲ್ತಾ ಇದೀವಿ. ಅದಕ್ಕೆ ಏನ್ ಮಾಡಿದ್ರು, ಹೆಂಗನ ಮಾಡಿ ಅಟ್ಲೀಸ್ಟ್ ಒಂದ್ ಮೇಯರನ್ನ ಗೆಲ್ಲಂಗೆ ಮಾಡೋಣ, ಅಟ್ಲೀಸ್ಟ್ ಹಂಗನ ನಾವು ಗೆಲ್ಲೋಣ ಅಂತ ಒಂದು ಬೆಂಗಳೂರು ಸೆಂಟ್ರಲ್ ಅಂತ ಮಾಡಿದ್ರು. ಯಾವುದು ಎಲ್ಲ ಮೈನಾರಿಟಿ ಡಾಮಿನೇಟೆಡ್ ವಾರ್ಡ್ ಕಾನ್ಸ್ಟಿಟ್ಯೂನ್ಸಿಗಳನ್ನೆಲ್ಲ ಸೇರಿಸಿ ಶಿವಾಜಿನಗರ, ಸರ್ವಜ್ಞ ನಗರ, ಪುಲಿಕೇಶಿ ನಗರ, ಶಾಂತಿ ನಗರ ಇವೆಲ್ಲ ಸೇರಿಸಿ ಒಂದು ಮಾಡಿದ್ರು. ಇವಾಗ ಏನಾಗ್ಬಿಟ್ಟೈತೆ, ಆ ಬ್ರದರ್ಸು ಉಲ್ಟಾ ಆಗ್ಬಿಟ್ಟಿದ್ದಾರೆ. ಈಗ ಬ್ರದರ್ಸು ಉಲ್ಟಾ ಆದ್ಮೇಲೆ ಆ ಕಾರ್ಪೊರೇಷನ್ ನಾವು ಗೆಲ್ಲಕ್ಕಾಗಲ್ಲ. ಹೆಂಗಿದ್ರು ಅವ್ರು ವೆಸ್ಟ್ ಗೆಲ್ತಾರೆ, ಸೌತ್ ಗೆಲ್ತಾರೆ, ನಾರ್ತ್ ಗೆಲ್ತಾರೆ, ಈಸ್ಟ್ ಗೆಲ್ತಾರೆ. ಒಂದ್ ಸೆಂಟ್ರಲ್ ನಾವು ಗೆಲ್ತೀವಿ ಅನ್ಕೊಂಡಿದೀವಿ, ಬ್ರದರ್ಸು ಉಲ್ಟಾ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ದೇವರೆಡೆಗೂ ಅವರು ಎಲೆಕ್ಷನ್ ಮುಂದಕ್ಕೆ ಹಾಕ್ತಾರೆ ಹೊರತು ಅವ್ರು ಮಾಡಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಬೆಂಗಳೂರು ವಿಷಯಕ್ಕೆ ಬರೋದಾದ್ರೆ, ಈ ಬೆಂಗಳೂರು ವಿಶ್ವಮಟ್ಟದಲ್ಲೂ ಕೂಡ ಸೌಂಡ್ ಮಾಡಿದೆ. ಅತಿ ವೇಗವಾಗಿ ಬೆಳೀತಿರುವಂತಹ ಸಿಟಿ. ಒಂದಷ್ಟು ಈಗ ಬೇರೆ ಬೇರೆ ಮುಖ್ಯಮಂತ್ರಿಗಳಾಗಿರಬಹುದು, ಸಚಿವರಾಗಿರಬಹುದು, ಬೇರೆ ರಾಜ್ಯಗಳದ್ದು, ಅವರೆಲ್ಲರೂ ಕೂಡ ಬೆಂಗಳೂರು ಕುರಿತಂತೆ ಒಂದಷ್ಟು ಅವರ ಆರೋಪಗಳು ಕೂಡ ಇದೆ. ಉತ್ತರ ಭಾರತದವ್ರು ಬರ್ತಾರೆ, ಇಲ್ಲೇ ಇರ್ತಾರೆ, ಇಲ್ಲೇ ತಿಂತಾರೆ, ಬೆಂಗಳೂರು ಬಗ್ಗೆನೇ ಮಳೆ ಬಂದರೆ ಹೀಗಾಗುತ್ತೆ ಹಾಗಾಗುತ್ತೆ, ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡ್ತಾರೆ. ಸೊ ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರಿಗೆ ಯಾವ ರೀತಿ ಬದಲಾವಣೆ ಬೇಕು? ನಾವು ಫಸ್ಟು ಬೆಂಗಳೂರಿಗೆ ಹೊಸ ಪ್ರಾಜೆಕ್ಟ್ನ ನಿಲ್ಲಿಸ್ಬೇಕು. ಯಾವುದು ಈ ಹೊಸ ಅಪಾರ್ಟ್ಮೆಂಟ್ಸು ಇವನ್ನೆಲ್ಲ ನಿಲ್ಲಿಸ್ಬೇಕು. ಯಾಕಂದ್ರೆ 1 ಕೋಟಿ ಜನಸಂಖ್ಯೆ ಇರೋಂಥ ಬೆಂಗಳೂರಿಗೆ ದಿನಾಗ್ಲೂ ನಿಮಗೆ ಗೊತ್ತಿರಲಿ, ಫ್ಲೋಟಿಂಗ್ ಪಾಪ್ಯುಲೇಷನ್ 25 ಲಕ್ಷ ನಮ್ಮ ಬೆಂಗಳೂರಿಗೆ ಫ್ಲೋಟಿಂಗ್ ಪಾಪ್ಯುಲೇಷನ್. ಬರೀ KR ಮಾರ್ಕೆಟಲ್ಲಿ ಬೆಳಿಗ್ಗೆ 1 ಗಂಟೆಯಿಂದ 3 ಗಂಟೆಗೆ 2 ರಿಂದ 3 ಲಕ್ಷ ಜನ ರೈತರು ಬಂದು ಹೋಗ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್. ಪ್ರತಿನಿತ್ಯ ನಮಗೆ ಟೂರಿಸ್ಟು ಅವರು ಇವರೆಲ್ಲ ಸೇರಿಸಿ 25 ಲಕ್ಷ ಬರ್ತಾರೆ. ಬೇರೆ ದೇಶದಲ್ಲೆಲ್ಲ ಅವ್ರ ಸಿಟಿಗೆ ಬರ್ಬೇಕಂದ್ರೆ ಒಂದು ಫೀಸ್ ಇದೆ, ಅಂದ್ರೆ ವಿಸಿಟಿಂಗ್ ಫೀಸ್ ಅಂತಾನೆ $3. ನಾವು ಹೋಗಿದ್ದೀವಿ ಎಷ್ಟೊಂದು ಸಿಟಿ ಕಂಟ್ರಿಗಳಿಗೆ, ಅಲ್ಲಿ ಅವರು $3 ತಗೊಂತಾರೆ. ನೀವು ಸುಮ್ಮನೆ ಹೋಗಿದ ತಕ್ಷಣನೇ ಅಲ್ಲಿ ನೀವು ಪಾಸ್ಪೋರ್ಟ್ ಕೊಟ್ಟಿದ ತಕ್ಷಣ ನಿಮ್ದು $3 ತಗೊಂತಾರೆ. ಯಾಕಂದ್ರೆ ನಮ್ಮ ಸಿಟಿ ಮೇಂಟೈನ್ ಮಾಡ್ಬೇಕಂತ. ನಮ್ಮಲ್ಲಿ ಅದೇನು ಇಲ್ಲ. ಬೆಂಗಳೂರು ಇವತ್ತು 1 ಕೋಟಿ ಜನಸಂಖ್ಯೆಗೆ 80 ಲಕ್ಷ 2 ವೀಲರ್ ಇದೆ, ಗೊತ್ತಿರಲಿ ನಿಮ್ಗೆ. 80 ಲಕ್ಷ 2 ವೀಲರು, 8,000 ಬಸ್ಗಳು, ಅದು ಬಿಟ್ಟು ಕಾರ್ಗಳು ಒಂದು 20 ಲಕ್ಷ ಕಾರ್ಗಳಿದೆ. ಅಂದ್ರೆ 1 ಕೋಟಿ ಜನಸಂಖ್ಯೆಗಿಂತ ಜಾಸ್ತಿ ವಾಹನಗಳಿದೆ. ಆಮೇಲೆ ಎಲ್ಲ ಬೆಂಗಳೂರೇ ಬೇಕು. ಇಟ್ಸ್ ದ ಮೋಸ್ಟ್ ಲಿವೇಬಲ್ ಸಿಟಿ ಇನ್ ದ ವರ್ಲ್ಡ್. ಲಾಸ್ಟ್ ಇಯರ್ ಇಟ್ ವಾಸ್ ವೋಟೆಡ್ ಅಸ್ ದ ಮೋಸ್ಟ್ ಲಿವೇಬಲ್ ಸಿಟಿ ಅಂತ. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರೋರೆಲ್ಲ ಇಲ್ಲೇ ಬರಬೇಕು. ಆದ್ರೆ ಇಲ್ಲಿ ಬಂದ ಮೇಲೆ ನಮ್ದು ಸಿಟಿ ರೋಡ್ಸ್ ಎಷ್ಟಿದೆ, ನಮ್ದು ಇದ್ದಿದ್ದೆ ಎಲ್ಲ ಸೇರಿಸಿದ್ರೆ ಒಂದು 15-20 ಲಕ್ಷ ಜನ ಇದ್ವಿ. ಇಟ್ ವಾಸ್ ಕಾಲ್ಡ್ ಪೆನ್ಷನರ್ ಪ್ಯಾರಡೈಸ್. ಇಟ್ ವಾಸ್ ಕಾಲ್ಡ್ ಊಟಿ ತರ ಇತ್ತು ಇದು. ಇಟ್ ವಾಸ್ ಕಾಲ್ಡ್ ಪೆನ್ಷನರ್ ಪ್ಯಾರಡೈಸು, ಗಾರ್ಡನ್ ಸಿಟಿ, ಸೈನ್ಸ್ ಸಿಟಿ, IT ಸಿಟಿ, BT ಸಿಟಿ ಎಲ್ಲ ಹೋಗಿ ಇವತ್ತು ತಿಪ್ಪೆ ಸಿಟಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಇವತ್ತು ಕಸನೇ ನಮ್ದು ಪ್ರತಿದಿನ ನಿಮ್ಗೆ ಗೊತ್ತಿರಲಿ,
4,000-5,000 ಟನ್ ಕಸ ಉತ್ಪಾದನೆ ಮಾಡ್ತೀವಿ. ಎಲ್ಲಿ ತಗೊಂಡು ಹಾಕ್ತಾ ಇದೀವಿ? ನಮ್ಮ ಕಸನ ತಗೊಂಡೋಗಿ ಸುತ್ತಲೂ ಇರೋ ಹಳ್ಳಿಗೆ ಹಾಕ್ತಾ ಇದೀವಿ. ಪಾಪ ಹಳ್ಳಿಯವ್ರು ಏನ್ ತಪ್ಪು ಮಾಡಿದ್ರು? ನಮ್ಮ ಕಸ ಅವ್ರಿಗೆ ತಗೊಂಡೋಗಿ ಹಾಕ್ಬೇಕು, ನಮ್ಮ ಜನ ಇಲ್ಲಿ ಮಜಾ ಮಾಡ್ಬೇಕು. ಬಟ್ ಆದ್ರೆ ಆ ಹಳ್ಳಿಯವ್ರು ತಗೊಂಡಾಗ ಹಾಕೋಂಥ ಕಸನ ನಾವು ಪ್ರೋಸೆಸ್ ಮಾಡ್ತಾ ಇದೀವ? ನಾವೆಲ್ಲ ಸೇರಿಸಿ 5,000 ಟನ್ನಲ್ಲಿ ಪ್ರೋಸೆಸ್ ಮಾಡ್ತಾ ಇರೋದು 1,200 ಟನ್. ಇನ್ನು ಮಿಕ್ಕಿದ 3,000 ಟನ್ ತಗೊಂಡಾಗಿ ಡಂಪ್ ಮಾಡ್ತಾ ಇದೀವಿ. ಇದು ಪ್ರೋಸೆಸಿಂಗ್ ಜಾಸ್ತಿ ಮಾಡಬೇಕು. ನಾವು ಹೊಸ ಯೂನಿಟ್ಗಳು ಹಾಕ್ಬೇಕು. ನಮ್ಮ ಥಿಂಕಿಂಗ್ ಏನು ಮಾಡಬೇಕು ಅಂದರೆ ಫಸ್ಟ್ ಗ್ರೋತ್ನ ಸ್ಟಾಪ್ ಮಾಡಬೇಕು. ನನ್ನ ಪ್ರಕಾರ ಇಡೀ ಬೆಂಗಳೂರಲ್ಲಿ ಎಲ್ಲ ಇದನ್ನ ಹೊಸ ಪ್ರಾಜೆಕ್ಟ್ಸ್ ಯಾವುದನ್ನು ಅಪ್ರೂವಲ್ ಮಾಡಬಾರ್ದು. ಒಂದು 5 ಇಯರ್ಸ್ ಹಾಲಿಡೇ ಪೀರಿಯಡ್ ಕೊಡಬೇಕು. ಎಲ್ಲ ರೋಡ್ಸು, ಫ್ಲೈಓವರ್ಸ್ ಎಲ್ಲ ನಾವು ಸ್ಟ್ರೆಂಥನ್ ಮಾಡಿ ಅಪ್ಗ್ರೇಡ್ ಮಾಡಿ. ಯಾಕಂದರೆ ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇವತ್ತು ಸ್ಟಾರ್ಟ್ ಮಾಡಿದ ರೋಡು 10 ವರ್ಷ ಆಗುತ್ತೆ. ನಮ್ಮಲ್ಲಿ ಇಂಡಿಯಾಲೇ ಹಂಗೆ. ಏನಂದರೆ ಆಲ್ಮಟ್ಟಿ ಡ್ಯಾಮ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದು ಶಂಕುಸ್ಥಾಪನೆ ಮಾಡಿದ್ರಂತೆ. ಉದ್ಘಾಟನೆ ಮಾಡಿದ್ದು ಮನಮೋಹನ್ ಸಿಂಗ್. ಲೆಕ್ಕ ಹಾಕಿ 53 ವರ್ಷ. ನಮ್ಮ ಬೆಂಗಳೂರಲ್ಲಿ ಒಂದೊಂದು ಫ್ಲೈಓವರ್ ಕಟ್ಟಕ್ಕೆ 15 ವರ್ಷ 20 ವರ್ಷ ಆದರೆ ಅವತ್ತೇನು ಫಿಸಿಬಿಲಿಟಿ ರಿಪೋರ್ಟ್ ಸ್ಟಡಿ ಮಾಡಿರ್ತಾನೆ ಅವನು DPR ಮಾಡಿದಾಗ ಒಂದು 3,000 ಕಾರ್ಗೆ ಮಾಡಿರ್ತಾರೆ. ಇವತ್ತು 30,000 ಕಾರ್ ಅಲ್ಲಿ ಹೋದ್ಮೇಲೆ ಆ ಫ್ಲೈಓವರ್ ಮಾಡಿದ್ರೆ ಏನು ಬಿಟ್ರೆ ಏನು? ಸೊ ದೇರ್ ಶುಡ್ ಬಿ ಅ ಟೈಮ್ ಬೌಂಡ್ ಪ್ರಾಜೆಕ್ಟ್ಸು. ಒಂದು 5 ಇಯರ್ಸ್ ಹಾಲಿಡೇ ಪೀರಿಯಡ್ ಕೊಡಬೇಕು. ನೋ ಡೆವಲಪ್ಮೆಂಟ್ ಇನ್ ಬ್ಯಾಂಗ್ಳೂರ್. ಬರೀ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಮಾಡ್ಕೊಬೇಕು. ಎಲ್ಲರಿಗೂ ಒಂದೇ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಬಾರ್ದು. ಹೊಸ ಪ್ರಾಜೆಕ್ಟ್ ಯಾವುದಕ್ಕೂ ಬಿಡಬಾರ್ದು. ಮಾಡಂಗಿದ್ರೆ ಹೋಗ್ಲಿ, ಸ್ಯಾಟಲೈಟ್ ಟೌನ್ಸ್ ಇದೆ, ಹೊಸ ಕಡೆ ಹೋಗಿ ಮಾಡಲಿ. ಒಳ್ಳೆ ರೋಡ್ಸ್ ಇದೆ, ಅಲ್ಲಿ ಮಾಡಲಿ. ವಿ ನೀಡ್ ಮೋರ್ ಸ್ಯಾಟಲೈಟ್ ಟೌನ್ಸ್. ಹಿಂದೆ ಮಾಡಿದಂಥ ಕೆಂಗೇರಿ ಮತ್ತೆ ಯಲಹಂಕ ಇವತ್ತು ಬೆಂಗಳೂರು ಒಳಭಾಗದಲ್ಲಿ ಐತೆ. ಸೊ ಅವೆರಡು ಸ್ಯಾಟಲೈಟ್ ಟೌನ್ ಅಂತ ಮಾಡಿದ ಪ್ಲಾನಿಂಗ್ ಇವತ್ತು ದೇ ಆರ್ ಬಿಕಮ್ ಕೋರ್ ಬ್ಯಾಂಗ್ಳೂರು. ಸೊ ನಾವು ಸ್ಟಾಪ್ ಮಾಡಬೇಕು. ನನ್ನ ಸೊಲ್ಯೂಷನ್ ಅದೇ. ನನ್ನ ಸೊಲ್ಯೂಷನ್ ಸರ್, ಎಲೆಕ್ಷನ್ ನಡಿಬೇಕಿತ್ತು, ಬಟ್ BBMP ಎಲೆಕ್ಷನ್ ನಡೆದಿಲ್ಲ. ಭಾಳ ವರ್ಷಗಳೇ ಆಯಿತು. ಸೊ ಜನ ಅನ್ಕೊಂತಾರೆ ಈ ವರ್ಷನಾದರೂ ನಡೆಯುತ್ತೆ, ಒಂದೊಳ್ಳೆ ಬದಲಾವಣೆಗಳಂತಾರೆ. ನಾನು ಜನರ ಮನಸ್ಸಲ್ಲೂ ಇರುತ್ತೆ, ಇಂಥ ನಾಯಕ ಬರಬೇಕಪ್ಪ, ಬೆಂಗಳೂರು ಅಟ್ಲೀಸ್ಟ್ ಉದ್ಧಾರ ಆಗಲಿ, ಇಷ್ಟು ವರ್ಷನಾದರೂ ಕೆಲವೊಂದು ಸಲ ಆಗಿರೋದಿಲ್ಲ, ಬದಲಾವಣೆ ಆಗಲಿ ಅಂತ ಜನ ಬಯಸ್ತಾ ಇರ್ತಾರೆ. ಸೊ ಈಗ ಜನರ ನಿರೀಕ್ಷಣೆ ತಪ್ಪ, ಸುಳ್ಳಾಗಬಹುದಾ ಅಂತ? ಜನರ ನಿರೀಕ್ಷೆ ತಪ್ಪು ಅಂತ ನಾನು ಹೇಳಲ್ಲ. ಜನರು ಬಯಸೋದು ಒಂದೊಳ್ಳೆ ಪ್ರತಿನಿಧಿಗಳಿರ್ಬೇಕು. ನಮ್ಮ ಕಷ್ಟಕ್ಕೆ ಇಮಿಡಿಯೇಟ್ ಆಗಿ ಸಿಗೋಂಥ ವ್ಯಕ್ತಿ ಅಲ್ಲೇ ಕೂಗದರ ಅಳತೆಯಲ್ಲಿರೋವಂಥ ಒಬ್ರು ಸಿಗಬೇಕು ಅಂತ. ಇವತ್ತು ಬೆಂಗಳೂರಿಗೆ 2015 ಲಾಸ್ಟ್ ಎಲೆಕ್ಷನ್ ಆಗಿದ್ದು. ನಮ್ದೇನು 14th ಫೈನಾನ್ಸ್ ಇದೆ, ಆಲ್ಮೋಸ್ಟ್ ಒಂದು 2,200 ಯಾವಾಗಲೂ ಹೇಳ್ತಾ ಇರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ನಮಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಇವ್ರ ತೆರಿಗೆ ಇವಾಗ 14th ಫೈನಾನ್ಸ್ ಪ್ರತಿ ವರ್ಷ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ರೆ, ಅಲ್ಲಿ ಎಲೆಕ್ಟೆಡ್ ಬಾಡಿ ಇದ್ರೆ ಪ್ರತಿ ವರ್ಷ 1,000 ಕೋಟಿ ಕೊಡ್ತಾರೆ. 500-800ರಿಂದ ಏನು ಪ್ರಾಜೆಕ್ಟ್ ಕೊಡ್ತೀರಾ ಅದಕ್ಕೆ, ಪಾರ್ಕಿಂಗಿಗೆ, ಹೊಸ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡೋದಕ್ಕೆ, ರೋಡ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಅಮೃತ್ ಯೋಜನೆಗೆಲ್ಲ ದುಡ್ಡು ಕೊಡ್ತಾರೆ. 2015ರಿಂದ ಇಲ್ಲದೆ ಇರೋದಕ್ಕೆ ವಿ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ ಒಂದು 2,800 crores ಸಿಕ್ಕಿಲ್ಲ ನಮಗೆ ಅಲ್ಲಿಂದ ಬರೋಂಥ ಫಂಡ್ಸ್. ಯಾಕಂದ್ರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಲ್ಲ ಅಂದ್ರೆ ಅವ್ರು ದುಡ್ಡು ಕೊಡಲ್ಲ. ಸೊ ಇದು ಯಾರು ತಪ್ಪು? ಇವ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮಾಡಿ ಎಲೆಕ್ಷನ್ ಮಾಡಿ ಮುಗಿಸಿದ್ರೆ ಅವರು ನಮಗ್ ಬೈತಾ ಇದ್ರು, ನೋಡಿ BJP ಅವರು 2 ವರ್ಷ ಮಾಡ್ಲಿಲ್ಲ ಎಲೆಕ್ಷನ್ ಅಂತ. ಇವ್ರು ಬಂದ್ 3 ವರ್ಷ ಆಯ್ತಲ್ಲ, ಯಾಕೆ ಮಾಡಿಲ್ಲ? ನಾವು ತಪ್ಪು ಮಾಡಿದ್ವಪ್ಪ, ಅದಕ್ಕೆ ಜನ ನಮ್ಗೆ ಪಾಠ ಕಲ್ಸಾರೆ, ವಿರೋಧ ಪಕ್ಷದಲ್ಲಿ ಕೂಡ್ಸಿದ್ದಾರೆ. ನಿಮ್ಗೆ 136 ಬಲವನ್ನ ಗೆಲ್ಸಿ MLAಗಳನ್ನ ಪೂರ್ಣ ಬಹುಮತ ಕೊಟ್ಟಿ ನಿಮ್ಮನ್ನು ಕೂಡ್ಸಿದ್ದಾರೆ. ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಬೇರೆದಕ್ಕೆ ಉಪಯೋಗಿಸ್ತೀರ ನಿಮ್ ಮೆಜಾರಿಟಿನ, ಇದಕ್ಕೆ ಉಪಯೋಗಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳೋದು ಇಷ್ಟೇ, ನೀವು ಒಂದು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಬಂದವರು, ನೀವು ಯಾವತ್ತೂ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋರು, ಈ ಇದಕ್ಕೆ ದೇಶದ ಕಾನೂನು ಗೌರವ ಕೊಡೋರು. ನೀವು ಯಾವಾಗ್ಲೂ ಹೇಳ್ತಾ ಇದ್ದು ಇದನ್ನ ಡಿಸೆಂಟ್ರಲೈಸೇಷನ್ ಆಗಬೇಕು, ಕಟ್ಟ ಕಡೆ ಫಲಾನುಭವಿಗೆ ದುಡ್ಡು ಸಿಗ್ಬೇಕು, ಕಟ್ಟ ಕಡೆ ಫಲಾನುಭವಿ ZP TP ಎಲ್ಲ ಗೆಲ್ಬೇಕು ಅಂತ. ನೀವು ಮುಖ್ಯಮಂತ್ರಿ ಆಗಿ 3 ವರ್ಷ ಆದ್ರೂ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ಎಲ್ಲೋಯ್ತು ನಿಮ್ದು ಸೋಷಿಯಲಿಸಮ್? ಎಲ್ಲೋಯ್ತು ನಿಮ್ ರಾಮ ಲೋಹಿಯಾ ಅವರ ತತ್ವ? ಜಾರ್ಜ್ ಫರ್ನಾಂಡಿಸ್ ಜೊತೆ ಓಡಾಡ್ದೆ ಅಂತ ಹೇಳ್ತೀರಾ, ಅದೆಲ್ಲ ಎಲ್ಲೋಯ್ತು? ಅದೆಲ್ಲ ತೆಗೆದಿಕ್ಬಿಟ್ರಿ? ಕಾಂಗ್ರೆಸ್ ಮುಖ್ಯಮಂತ್ರಿ 2ನೇ ಸಲ ಆಗಿದ ತಕ್ಷಣ ಅದನ್ನೆಲ್ಲ ಬಿಸಾಕ್ಬಿಟ್ರ, ಇಲ್ಲ ಅದನ್ನ ತೊಳ್ಕೊಂಬಿಟ್ರ ಅಂತ ನಾವು ಅವ್ರಿಗೆ ಕೇಳ್ಬೇಕು. ಸರ್, ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಒಂದ್ ರೀತಿ ನಿರಾಸಕ್ತಿ ಇದೆ ಇವಾಗ, ಇದು ಚುನಾವಣೆ ಮಾಡ್ಲಿಕ್ಕೆ BJP ಅಂತ. ಪಂಚ ಚುನಾವಣೆ ಆದ್ಮೇಲಂತೂ ಕಾಂಗ್ರೆಸ್ ಅವರು, ಆಮೇಲೆ ಹೆಂಗೆ ಅಂದ್ರೆ ಬೆಂಗಳೂರು ಇಸ್ ಅನ್ IT ಸಿಟಿ. We are so self-equipped and we are so sophisticated. We are ಎಲ್ಲರಿಗಿಂತ ಅಮೆರಿಕಾಗಿಂತ ಹೆಡ್ ಎಲ್ಲಾದ್ರೂ. ಇವ್ರು ಇವತ್ತು ಹೇಳ್ತಾರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಾವು ಚುನಾವಣೆ ಮಾಡ್ತಿದ್ವಿ ಬೆಂಗಳೂರಲ್ಲಿ. EVM ಮಿಷಿನ್ ಹಾಕಂಗಿದ್ರೆ ಕೇರಳಲ್ಲಿ ಯಾಕೆ ಗೆದ್ರು ಅಲ್ವಾ? ನಾವು ಗೆಲ್ಲಾಗಿದ್ರೆ ತಮಿಳ್ನಾಡಲ್ಲೂ ಗೆಲ್ಬೋದಾಯ್ತು, ಯಾಕೆ ಮಾಡಿದ್ರೆ? ಎಲ್ಲಾ ಕಡೆ ಗೆಲ್ಬೋದಾಯ್ತು.
ಇವರು ಸೋತಾಗ ಮಾತ್ರ EVM ಹಾಕಂತಾರೆ. ಇವತ್ತು ಬೆಂಗಳೂರು ಅಂತ ನಗರದಲ್ಲಿ ನೀವು ತಗೊಂಬಂದು ಏನ್ ಹೇಳ್ತಾರೆ ಸ್ಟೋರೇಜ್ ತಗೊಂಡು ಹೋಗ್ತಾ ಇದ್ರೆ, ತಿರ್ಗಾ ತಗೊಂಬಂದು ಬ್ಯಾಲೆಟ್ ಪೇಪರ್ ಯಾರ ಒಪ್ಕೊಳೋ ಅಂತದ. ಇದನ್ನ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಅವ್ರಿಗೆ ಭಯ ಅಂತ ಸುಮ್ಮನೆ ಕತೆ ಹೇಳ್ತಾರೆ. ಬ್ಯಾಲೆಟ್ ಪೇಪರ್ ಇಸ್ ದ ಭಾರಿ ಕಷ್ಟವಾದ ಕೆಲಸ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೌಂಟ್ ಮಾಡಕ್ಕೆ. EVM ಅಂದ್ರೆ 1 hour ಅಲ್ಲಿ ಆಗೋಯ್ತಿದೆ. ಇವತ್ತವರೆಗೂ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್, ಯಾರನ್ನ ಆಗ್ಲಿ ನಮ್ಮ ಆಫೀಸ್ ಬಂದು ಹ್ಯಾಕ್ ಮಾಡಿ ತೋರಿಸಿ, ನಾವು ಒಪ್ಕೊಂತೀವಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಎಲ್ಲೆಲ್ಲೋ ಮಾತಾಡೋದು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಮಾತಾಡ್ತಾರೆ. ಆದ್ರಿಂದ ಬೆಂಗಳೂರಿಗೆ ಎಲೆಕ್ಷನ್ ಬೇಕು, ಕಾರ್ಪೊರೇಟರ್ಸ್ ಬೇಕು. ನಾನು ಇಷ್ಟೇ ಹೇಳೋದು, ಈ ಎಲ್ಲ MLAಗಳು ದೊಡ್ಡ ಮನ್ಸು ಮಾಡಿ ಯಾವುದೇ ಕಾರಣಕ್ಕೂ ಯಾರ್ದು ಹಣೆಬರ ಯಾರು ತಿದ್ದಕ್ಕಾಗಲ್ಲ. ಎಲೆಕ್ಷನ್ ಮಾಡಿ, ನಮ್ಮ ಪಕ್ಷದವರು ಸೇರಿಸಿ, ಕಾಂಗ್ರೆಸ್ದವರು ಎಲ್ಲಾರ್ಗು ಸೇರಿಸಿ ಹೇಳ್ತಾ ಇದ್ದೀನಿ, ಚುನಾವಣೆ ಮಾಡಿ. ಪಾಪ ಇದು ಚುನಾವಣೆ BBMP ಎಲೆಕ್ಷನ್, GB ಎಲೆಕ್ಷನ್ ಯಾರಿಗಪ್ಪ ಅಂದ್ರೆ ಕಾರ್ಯಕರ್ತರ ಚುನಾವಣೆ. ಎಲ್ಲಾರು MLA ನಿಂತ್ಕೊಳಕ್ಕಾಗಲ್ಲ, ಎಲ್ಲಾರು MP ನಿಂತ್ಕೊಳಕ್ಕಾಗಲ್ಲ. ಅವ್ರ ಕಾರ್ಯಕರ್ತರ ಚುನಾವಣೆ ಯಾವ್ದಪ್ಪ ಅಂದ್ರೆ ಈ ಕಾರ್ಪೊರೇಷನ್ ಚುನಾವಣೆ, ಆ GB ಚುನಾವಣೆ ಮಾಡಿ. ಇಲ್ದ್ರೆ ಒಬ್ಬ ಯಾವತ್ತು ಕಾರ್ಯಕರ್ತರು ರೋಸ್ ಹೋಗ್ತಾರೋ, ಕಾರ್ಯಕರ್ತರಿಗೆ ಬೇಜಾರಾಗುತ್ತೋ, ಆ ಪಕ್ಷ ಉದ್ಧಾರ ಆಗಲ್ಲ. ಇತಿಹಾಸ ಇದೆ ಅದಕ್ಕೆ. ಎಂತೆಂಥ ಪಕ್ಷಗಳು ಯಾವತ್ತು ಕಾರ್ಯಕರ್ತರು ಮರಿತಾರೆ, ಕಾರ್ಯಕರ್ತರಿಗೆ ಬೇಜಾರು ಮಾಡ್ತಾರೆ, ಕಾರ್ಯಕರ್ತರು ಮನ್ಸು ನೋವಿಸ್ತಾರೆ, ಆ ಪಕ್ಷ ಉದ್ಧಾರ ಆಗಲ್ಲ. ಅದಂತೂ ನಾನು ನೋಡಿರೋಂಥದ್ದು, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿರೋಂಥ ವಿಷಯ ನಾನು ಹೇಳ್ತಾ ಇದ್ದೀನಿ. ಸರ್, ನೀವು ಅವಾಗಲೇ ಹೇಳಿದ್ರಿ ಒಂದು ಮಾತು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರದಿಂದ ಯಾವುದೇ ರೀತಿ ಅನುದಾನ ಬರ್ತಾ ಇಲ್ಲ ಅಂತ. ಸೊ ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಮನಮೋಹನ್ ಸಿಂಗ್ ಅವರು ಕೊಡ್ತಾ ಇದ್ದಂಥ ಅನುದಾನಕ್ಕಿಂತ 3 ಪಟ್ಟು ಜಾಸ್ತಿ ಬರ್ತಾ ಇದೆ ಈಗ. ಬಟ್ ಆದರೆ ಇವ್ರಿಗೆ 58,000 ಕೋಟಿ ಪ್ರತಿ ವರ್ಷ ಬರೀ ಆ 3 ಗ್ಯಾರಂಟಿ ಕೊಡಬೇಕು. ನಿನ್ನೆ ಒಂದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ 6ನೇ ಗ್ಯಾರಂಟಿ ಬಿಟ್ಟಿದ್ದಾರೆ. ಈ 6ನೇ ಗ್ಯಾರಂಟಿ ಇದು ಆಗ್ಲೇ 1 ವರ್ಷದಿಂದ ಬಿಟ್ಟಿದ್ರು. ಯಾವುದು ಸರ್ ಅದು? 6ನೇ ಗ್ಯಾರಂಟಿ ಯಾವುದು ಅಂದ್ರೆ ಬಿ ಖಾತೆಯಿಂದ ಎ ಖಾತಾ ಮಾಡಿಸೋದು ಅಂತ. ಆ ಬಿ ಖಾತೆಯಿಂದ ಎ ಖಾತಾ ಮಾಡಿಸ್ಬೇಕಾದ್ರೆ ಇವ್ರು ಹೇಳ್ತಾ ಇದ್ರು OCCC 5% ಡಿವಿಯೇಷನ್ ಇರೋದನ್ನ 15% ಡಿವಿಯೇಷನ್ಗೆ ನಾವು ಒಪ್ಕೊಂತೀವಿ ಅಂತ. ಒಂದು ಗೊತ್ತಿರಬೇಕು ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ, ಒಂದು ಯಾವ್ದಾನ ಒಂದು ಬಿಲ್ಡಿಂಗಿಗೆ ನೀವು OC ಕೊಡ್ಬೇಕಂದ್ರೆ ಫಸ್ಟ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಯಾರು ತಗೊಂಡಿರಲ್ಲ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಆಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದು. ಡಿವಿಯೇಷನ್ ಎಷ್ಟನ ಇರಲಿ, ನೀವು ಆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ದೇನೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಂಡು, ಇವ್ರದ್ದು ಏನಂದ್ರೆ ಇವಾಗ ದುಡ್ಡಿಲ್ಲ, ಕಾರ್ಪೊರೇಷನಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಅದಕ್ಕೆ ಹಿಂಗೆ ಓದ್ಸಲಿ ಹಂಗೆ ಮಾಡ್ಬಿಟ್ಟು ಒಂದು 180 ಕೋಟಿ ದುಡ್ಡು ಕಟ್ಸ್ಕೊಂಬಿಟ್ರು. ಕಟ್ಸ್ಕೊಂಡ್ಮೇಲೆ ಅವ್ರಿಗೆ ಒಂದು 10 ಕೊಟ್ಟರು, ಏನೋ ಗೈಡ್ಲೈನ್ಸ್, ಇದಿರಬೇಕು. ಇವತ್ತು ರೆವಿನ್ಯೂ ಪಾಕೆಟಲ್ಲಿ ಅವ್ರು ಏನು ಹೇಳ್ತಾರೆ, ಸಿಟಿ ಸರ್ವೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ನಿಮ್ದು ನಂಬರ್ ತಗೊಂಬನ್ನಿ ಅಂತಾರೆ. ಅದು ರೆವಿನ್ಯೂ ಜಾಗ, ಅದು ಇದು ಕನ್ವರ್ಷನ್ನೇ ಆಗಿಲ್ಲ. ಅದೆಲ್ಲ ಕೃಷಿ ಜಾಗನ ಯಾವನೋ ಬಂದ ರಾತ್ರಿ ಮೋರಿ ಹೊಡೆದ, 1-2 ಮಾರ್ಕ್ ಮಾಡ್ದ, ಕಲ್ಲಿಟ್ಟ, ಸೈಟ್ ಮಾಡ್ದ, ತಗೊಂಡು ಹೋದ ಅವ್ನು ದುಡ್ಡು ತಗೊಂಡು. ಈಗ ಯಾರೋ ಪಾಪ ಬಡವರು ಅವರು ಇವರು ಕಮ್ಮಿ ಸಿಕ್ತು ಅಂತ ತಗೊಂಡು ಕಟ್ಬಿಟ್ಟಿದ್ದಾರೆ. ಅದಕ್ಕೆ ₹1 ಅವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೂ ನಾವು ಕಾರ್ಪೊರೇಷನಿಂದ ಅವ್ರಿಗೆ ರೋಡ್ಸು, ಡ್ರೈನ್ಸು, ಸ್ಟ್ರೀಟ್ ಲೈಟು, ಸ್ಯಾನಿಟರಿ ಎಲ್ಲ ಮಾಡಿಕೊಟ್ಟಿದ್ದೀವಿ. ಇವತ್ತು ಅದಕ್ಕೆ ನೀವು ಸಕ್ರಮ ಮಾಡಬೇಕು ಅಂದರೆ ನೀವು ಹಾಕಿರೋ ಗೈಡ್ಲೈನ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಸಕ್ರಮ ಮಾಡಬಾರ್ದು. ಈಗ ನಾನೊಬ್ಬ ಒಳ್ಳೆ ಟ್ಯಾಕ್ಸ್ ಬಿಡಿಂಗ್ ಸಿಟಿಸನ್, ಕಾನೂನನ್ನ ಗೌರವ ಕೊಡುವಂಥ ನಾನು ನಾಗರಿಕ. ನಾನು ದುಡ್ಡು ಕೊಟ್ಟು BDA ಇಂದನೂ ಅಪ್ರೂವ್ಡ್ ಲೇಔಟ್ ತಗೊಂಡು ನಾನು ಮನೆ ಕಟ್ಕೊಂಡಿದ್ದೀನಿ, ಅಕ್ಕಪಕ್ಕ ಜಾಗ ಬಿಟ್ಟಿದ್ದೀನಿ, ನಾನೆಲ್ಲ ತಗೊಂಡು. ಅಂದರೆ ನಾನು ಕಾನೂನು ಪಾಲಿಸೋದೇ ತಪ್ಪ? ಕಾನೂನು ಪಾಲನೆ ಪರವಾಗಿ ಕಾನೂನು ಏನು ಹೇಳ್ತೈತೆ ಆ ರೀತಿ ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟಿರೋದೇ ತಪ್ಪ? ನೀವು ಯಾವನೋ 10 ಫ್ಲೋರ್ ಮನೆ ಕಟ್ಬಿಟ್ಟು ಹೋಗ್ಬಿಟ್ಟ, ಮಾರ್ಬಿಟ್ಟು ಹೋಗ್ಬಿಟ್ಟ, ನೀವು ಅದಕ್ಕೆ ದುಡ್ಡು ತಗೊಂಬಿಟ್ಟು ನಾವು ಸರಿ ಮಾಡ್ಬಿಡ್ತೀನಿ ಅಂದರೆ ಯಾವ್ದು ಸರಿ? ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ಈ 6ನೇ ಗ್ಯಾರಂಟಿ ಬಿಟ್ಟಿರೋದು ಒಂದು ₹200 ಕೋಟಿ ಯಾರೋ ದುಡ್ಡು ಕೊಟ್ಬಿಡ್ಲಿ, ಆಮೇಲೆ ಗೈಡ್ಲೈನ್ಸ್ ಹಾಕಿದ್ಮೇಲೆ ನೋಡ್ಬಿಟ್ಟು ಅವ್ರು ಆಗಲ್ಲ ಅಂತಾರೆ. ನೀವು ಅದೆಲ್ಲ ತಗೊಬನ್ನಿ, ನಾವು ಮಾಡ್ಕೊಡ್ತೀವಿ ಅಂತಾರೆ. ಇವ್ರದ್ದು ಇಷ್ಟೇ ದುಡ್ಡು ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ ಹೊರತು ಒಳ್ಳೇದಂತೂ ಜನಕ್ಕೆ ಯಾರಿಗೂ ಆಗಲ್ಲ. ಸರ್, ಈ ಒಂದು GBA ಚುನಾವಣೆಗೆ ನೀವು ಯಾವ ರೀತಿ ತಯಾರಿ ನಡೆಸ್ಕೊಳ್ತಾ ಇದ್ದೀರಾ ಸರ್? ನಿಮ್ಮ ಇದರಲ್ಲಿ 369 ವಾರ್ಡಲ್ಲೂ ನಮ್ದು BLA 2ಗಳು ರೆಡಿ ಇದ್ದಾರೆ. ನಮ್ದು ಬೂತ್ ಸಮಿತಿಗಳು ಮಾಡಿದ್ದೀವಿ. ಈಗಾಗಲೇ ನಮ್ಮ ಇನ್ಚಾರ್ಜ್ ಅಂತ ರಾಮ್ ಮಾಧವನ್ ಅವರು ಮತ್ತೆ ಇನ್ನಿಬ್ರು ಉಸ್ತುವಾರಿಗಳು ಸತೀಶು ಮತ್ತೆ ಇನ್ನೊಬ್ರು ಆಲ್ರೆಡಿ 2 ಮೀಟಿಂಗ್ ಮಾಡಿದ್ದೀವಿ. ನಾಳೆ ಒಂದು ಮೀಟಿಂಗ್ ಇದೆ. ನಾಳೆ ಮೀಟಿಂಗಲ್ಲಿ ಇದ್ರದ್ದೇ ಒಂಚೂರು ಚರ್ಚೆ ಮಾಡ್ತೀವಿ. ಚುನಾವಣೆ ಯಾವಾಗನ ಆಗಲಿ ನಾವು ತಯಾರಿರಬೇಕು ಅಂತ. ನಮ್ದು ಆಲ್ರೆಡಿ ವರ್ಕ್ಶಾಪ್ಸ್ ನಡೀತಾ ಇದೆ, ಪ್ರಶಿಕ್ಷಣ ವರ್ಗ ನಡೆದಿದೆ, BLA 2 ನಡೆದಿದೆ. SIR ಬಗ್ಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನಮ್ಮ BLA 2ಗಳದ್ದು ಒಂದು ಟ್ರೈನಿಂಗ್ ಕೊಟ್ಟಿದ್ದೀವಿ. ನಾಳೆ SIR ಘೋಷಣೆ ಆದರೆ
ನಮ್ಮ ಕಾರ್ಯಕರ್ತರು ಫೀಲ್ಡಲ್ಲಿ ಇರಬೇಕು, ಮ್ಯಾಪಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ. ಸೊ ನಾವಂತೂ ತಯಾರಿದ್ದೀವಿ. ಇವತ್ತು ಚುನಾವಣೆ ಮಾಡಿದ್ರು ರೆಡಿ, ನಾಳೆ ಚುನಾವಣೆ ಮಾಡಿದ್ರು ರೆಡಿ, 6 ತಿಂಗಳು ಬಿಟ್ಕೊಂಡು ಮಾಡಿದ್ರು ನಾವು ಚುನಾವಣೆಗೆ ರೆಡಿ. ಸರ್, ಈಗ ಚುನಾವಣೆ ಆಗುತ್ತೆ, ಚುನಾವಣೆ ಗೆಲ್ತೀರಾ, ಆ ನಂತರದಲ್ಲಿ ಮತ್ತೆ ಈ GB ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆ ತರಬೇಕು ಅಂತ ನಮ್ಮದು ಪಕ್ಷದ ನಿಲುವು, ನಾವು ಯಾವುದೇ ಕಾರಣಕ್ಕೂ GB ಅನ್ನು ಒಪ್ಕೊಳಲ್ಲ. ನಾವು ತಿರ್ಗಾ ಒಂದ್ ಮಾಡ್ತೀವಿ. ನಾವೇನೋ ಅಧಿಕಾರಕ್ಕೆ ಬಂದ್ರೆ, ನಮ್ಮ ಪೂರ್ಣ ಬಹುಮತ ಬಂದ್ರೆ ಖಂಡಿತವಾಗ್ಲೂ ವಾಪಸ್ ಮುಂಚೆ ಹೆಂಗಿತ್ತು BBMP ವಿತ್ ನ್ಯೂ BBMP ಆಕ್ಟ್ ಅಲ್ಲಿ ನಾವು ಅದನ್ನ ಸ್ಟ್ರೆಂಥನ್ ಮಾಡಿ, ನಮ್ಮಲ್ಲಿ ಮ್ಯಾನ್ ಪವರ್ ಇಲ್ಲ, ನಮ್ಮ ಹತ್ರ ಇಂಜಿನಿಯರ್ ಶಾರ್ಟೇಜ್ ಇದೆ, 2nd ಡಿವಿಷನ್ ಕ್ಲರ್ಕ್ ಶಾರ್ಟೇಜ್ ಇದೆ, 1st ಡಿವಿಷನ್ ಕ್ಲರ್ಕ್ ಶಾರ್ಟೇಜ್ ಇದೆ, ನಮ್ಮಲ್ಲಿ ಸ್ಟಾಫೇ ಇಲ್ಲ. ನಮ್ಮಲ್ಲಿ ಇವಾಗ 17,000 ಜನ ಪೌರ ಕಾರ್ಮಿಕರಿದ್ದಾರೆ. ಅದು ಬಿಟ್ಟರೆ ಇಂಜಿನಿಯರ್ ಶಾರ್ಟೇಜ್ ಇದೆ. 3 ವಾರ್ಡ್ಗೆ ಒಂದೇ ಇಂಜಿನಿಯರು, 4-5 ಡಿವಿಷನ್ಗೆ ಒಂದೇ ಎಕ್ಸಿಕ್ಯೂಟಿವ್ ಇಂಜಿನಿಯರು. ಇವತ್ತು ನಮ್ಮ ಹತ್ರ ಯಾರು ಬರೋಕ್ಕೂ ತಯಾರಿಲ್ಲ. ಯಾಕಂದ್ರೆ ಇಲ್ಲಿರೋವಂಥ ಭ್ರಷ್ಟಾಚಾರ ನೋಡ್ಬಿಟ್ಟು ಪೋಸ್ಟಿಂಗ್ಗೂ ದುಡ್ಡು ಕೊಡಬೇಕು. ಆ ಪೋಸ್ಟಿಂಗ್ ದುಡ್ಡು ಕೊಟ್ಟು ಇಲ್ಲಿ ಏನೂ ಆಗಲ್ಲ ಅಂತ ಯಾರು ಇಂಜಿನಿಯರ್ಸೇ ಬರಕ್ಕೆ ರೆಡಿ ಇಲ್ಲ. ಮುಂಚೆ ಎಲ್ಲ ತುದಿ ಕಾಲ ಮೇಲೆ ಇರ್ತಾರೆ, BBMP ಒಂದು ಪೋಸ್ಟಿಂಗ್ ಸಿಕ್ಬಿಟ್ರೆ ಸಾಕು ಅಂತ. ಈಗ ಯಾರು ಬರ್ತಾ ಇಲ್ಲ. ಆದ್ರಿಂದ ಇಟ್ಸ್ ಅ ಫೇಲ್ಡ್ ಮಾಡ್ಲು. ನಾವು ಖಂಡಿತವಾಗ್ಲೂ ತಿರ್ಗಾ ಏನು ಡೆಲ್ಲಿಯಲ್ಲಿ ಮಾಡಿದ್ದಾರೆ, ಮುಂಬೈಯಲ್ಲಿ ಮಾಡಿದ್ದಾರೆ, ತಿರ್ಗಾ ಒಂದ್ ಮಾಡ್ತೀವಿ. ಸರ್, ವಿಶ್ವಾಸ ಇದೆಯಾ ಸರ್ ಈ ಬಾರಿ ಚುನಾವಣೆ ಗೆಲ್ಲುವಂತ ವಿಶ್ವಾಸ? ಯಾವ GB ಅದು ಖಂಡಿತವಾಗ್ಲೂ ನಾವು ಗೆಲ್ತೀವಿ. ವಿ ಆರ್ ಎ ಕ್ಯಾಡರ್ ಬೇಸ್ಡ್ ಪಾರ್ಟಿ. ನಮ್ಮಲ್ಲಿ ಕಾರ್ಯಕರ್ತರು ಬೂತ್ ಲೆವೆಲಲ್ಲಿ ಯಾರನ್ನ ಒಂದು ಪಕ್ಷ ಮುಂಚೆಯಿಂದ ಬೂತ್ ಬಗ್ಗೆ ಬೂತ್ ಸ್ಲಿಪ್ಸ್ ಹಂಚೋದು ಯಾವ್ದನ್ನ ಇದ್ರೆ ನಮ್ಮನ್ನ ನೋಡಿ ನಗೋರು ಕಾಂಗ್ರೆಸ್ ಅಲ್ಲ. ಏನೋ ಬೂತ್ ಸ್ಲಿಪ್ಸ್ ಎಲ್ಲ ಹಂಚಿರೋ ನೋಡಿ, ನಾವು ಹೆಂಗೆ ಎಲೆಕ್ಷನ್ ಮಾಡ್ತೀವಿ, ಒಂದು ವಾರ ಸಾಕು ನಮ್ಗೆ ಎಲೆಕ್ಷನ್ ಅಂತ. ಈಗ ಅವರು ನಮ್ಮ ಲೆವೆಲ್ಗೆ ಬಂದಾರೆ. ನಾವು ಏನು ನಮ್ಮ ಬೆಂಚ್ ಮಾರ್ಕ್ ಏನು ಹಾಕಿದ್ವಿ, ಇವಾಗ ಅವರು ಬೂತ್ ಸಮಿತಿ ಮಾಡ್ತಾ ಇದ್ದಾರೆ, BLA 2ಗಳು ಮಾಡ್ತಾ ಇದ್ದಾರೆ, ಅವರು ಬೂತ್ ಸ್ಲಿಪ್ಸ್ ಹಂಚ್ತಾ ಇದ್ದಾರೆ. ಅಂದರೆ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಅವರು. ಅಂದರೆ ನಾವು ಕರೆಕ್ಟಾಗಿದ್ದೀವಿ ಅಂತ ಆಯಿತು. ಸೊ ನಾವೇನು ಅನ್ಕೊಂಡಿದ್ವಿ ಅದು ಕರೆಕ್ಟಾಗಿದೆ ಅಂತ ಆಯಿತು. ಸೊ ನಮ್ಮಲ್ಲಿ ಗೊಂದಲ ಏನಿಲ್ಲ. ಆಮೇಲೆ ನಮ್ಮಲ್ಲಿ ಲೀಡರ್ಶಿಪ್, ನಮ್ಮದು ಕಲೆಕ್ಟಿವ್ ಲೀಡರ್ಶಿಪ್ಪು ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ನಮ್ಮ ಲೀಡರ್ಗಳಿದ್ದಾರೆ. ನಮ್ಮಲ್ಲಿ 15 ಜನ MLAಗಳಿದ್ದಾರೆ, 5 ಜನ MP ಗಳಿದ್ದಾರೆ. ಅವರೆಲ್ಲ ಕೂತ್ಕೊಂಡು ಒಂದು ಕೋರ್ ಕಮಿಟಿ ಮಾಡಿದ್ದಾರೆ. ಅಲ್ಲಿ ಸ್ಕ್ರೀನಿಂಗ್ ಮಾಡಿ ಯಾರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಕೊಡ್ತಾರೆ. ಖಂಡಿತವಾಗ್ಲೂ ನಮ್ಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಡಿದು ಕಮಲನೇ ನಮ್ಮ ಗುರುತು, ನಾವು ವ್ಯಕ್ತಿ ಅಲ್ಲ. ಸೊ ಯಾರು ನಿಂತ್ಕೊಳ್ಳಿ ಅವ್ರಿಗೆ ಕೆಲಸ ಮಾಡೋಂಥ ಒಂದು ಮನೋಭಾವನ ನಮ್ಮ ಕಾರ್ಯಕರ್ತರಲ್ಲಿ ನಾವು ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ. ಖಂಡಿತವಾಗ್ಲೂ ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಬ್ರದರ್ಸ್ದು ದಾವಣಗೆರೆ ಆದಮೇಲೆ ನಾವು ಸೆಂಟ್ರಲ್ಲೂ ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ. ಸರ್, ನೀವು ಯಾವ ವಾರ್ಡ್ನಿಂದ ಕಣಕ್ಕಿಳಿಬಹುದು ಅಂತ ಸದ್ಯಕ್ಕಿನ್ನ ನಮ್ಮ ಪಾರ್ಟಿ ಏನು ಡಿಸೈಡ್ ಆಗುತ್ತೆ. ನಾನೊಬ್ಬ ಜಿಲ್ಲಾ ಅಧ್ಯಕ್ಷ ಆದ್ರೂ ನಮ್ಮ ಪಾರ್ಟಿನೇ ಡಿಸೈಡ್ ಮಾಡೋದು. ನಾನೊಬ್ಬ ಏನೇ ಆಗಿದ್ರು ನಮ್ಮ ಪಾರ್ಟಿಯಲ್ಲಿ ಈಗ ನಿತಿನ್ ನಬಿ ಅವ್ರನ್ನ ಇದ್ದಕ್ಕಿದ್ದಂಗೆ ಓವರ್ ನೈಟ್ ಅವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂದ್ರು. ನಮ್ಮ ನರೇಂದ್ರ ಮೋದಿ ಅವ್ರು ಬಂದು ಬೆನ್ ತಟ್ಟಿಬಿಟ್ಟು ಈಸ್ ಮೈ ಬಾಸ್ ಅಂದ್ರು. ಸೊ ಈಸ್ ಅವರ್ ಬಾಸ್ ನಾವು, ಹಂಗೆ ವಿ ಹ್ಯಾವ್ ಟು ಅಕ್ಸೆಪ್ಟ್. ಸೊ ನಮ್ಮ ಪಾರ್ಟಿ ಏನು ಡಿಸೈಡ್ ಮಾಡುತ್ತೋ ಅದಕ್ಕೆ ನಾವು ಭದ್ರಾಗಿರ್ತೀವಿ. ಅವಕಾಶ ಕೊಟ್ಟರೆ ನಿಲ್ತೀವಿ, ಇಲ್ಲಪ್ಪ ನೀನು ಬೇರೆ ರೆಸ್ಪಾನ್ಸಿಬಿಲಿಟಿ ಇದೆ, ನೀನು ಬೇರೆ ಕೆಲಸ ಮಾಡು, ಮುಂದಕ್ಕೆ ನೋಡೋಣ ಅಂದರೆ ವಿ ಆರ್ ರೆಡಿ ಫಾರ್ ದಟ್ ಆಲ್ಸೋ. ಸರ್, ನಂತರ ಮತ್ತೆ ಬೆಂಗಳೂರು ಕಡೆಗೆ ಬರೋದಾದರೆ ಈ ತುರ್ತಾಗಿ ನಮ್ಮ ಬೆಂಗಳೂರಿನಲ್ಲಿ ಏನು ಅಭಿವೃದ್ಧಿಗಳಾಗಬೇಕು ಸರ್? ಫಸ್ಟು ಮಳೆಗಾಲ ಬರ್ತಾ ಇದೆ. ಪ್ರತಿ ಸಲ ನಾವು ಮಳೆಗಾಲ ಬಂದಾಗ ಯಾರೋ ಕೊಚ್ಚೋಯ್ತಾರೆ, ಅವ್ರಿಗೆ 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀವಿ. ದಯವಿಟ್ಟು 5 ಲಕ್ಷ ರೂಪಾಯಿನ ಎಲ್ಲೆಲ್ಲಿ ಮೋರಿಗಳು ಕಟ್ಕೊಂಡಿದೆ ಅದನ್ನ ಕ್ಲಿಯರ್ ಮಾಡಿಸಿ 5 ಲಕ್ಷ ರೂಪಾಯಿ ಯಾರೋ ಸತ್ತೋದ್ಮೇಲೆ ಕೊಡೋ ಬದಲು ಇವಾಗಲೇ ಖರ್ಚು ಮಾಡಿಬಿಟ್ಟು ನಿಮ್ಮ ವಾರ್ಡಲ್ಲಿ ನಿಮ್ಮ ಕಾರ್ಪೊರೇಷನ್ನಲ್ಲಿ 5 ಕಾರ್ಪೊರೇಷನ್ ಅವರು ಯಾರು ಈಗ ಒಂದೊಂದು ಕಾರ್ಪೊರೇಷನ್ಗೆ ಒಂದು IAS ಅಧಿಕಾರಿ ಇದ್ದಾರೆ, ಕಮಿಷನರ್ ಆಗಿ. ಅವರು ದೇ ಶುಡ್ ಗೋ ಟು ದ ಫೀಲ್ಡ್. ಪ್ರತಿದಿನ ಬೆಳಗ್ಗೆ ಅವ್ರು ಇನ್ಸ್ಪೆಕ್ಷನ್ ಹೋಗ್ಬೇಕು, ಸಾಯಂಕಾಲ ಇನ್ಸ್ಪೆಕ್ಷನ್ ಹೋಗ್ಬೇಕು. ಹಿಂದೆ ಸಿದ್ದಯ್ಯವರಿದ್ರು, ರಾತ್ರಿ ಇನ್ಸ್ಪೆಕ್ಷನ್ ಮಾಡೋರು, ಬೆಳಗ್ಗೆ ಇನ್ಸ್ಪೆಕ್ಷನ್ ಮಾಡೋರು. ನೀವು ಹೋಗಿ ನೋಡಿ ಎಲ್ಲೆಲ್ಲಿ ನಿಮಗೆ ಪ್ರತಿ ಸಲ ಎಲ್ಲಿ ಫ್ಲಡ್ ಆಗುತ್ತೆ ಅಂತ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಫ್ಲಡ್ ಎಲ್ಲಾಗುತ್ತೆ ಅದಕ್ಕೊಂದು ರಿಲೀಫ್ ಕೊಡಿ. ಅದೇನು ರಾಕೆಟ್ ಸೈನ್ಸ್ ಅಲ್ಲ. ಏನು ನಮ್ಮಲ್ಲಿ ಏನಂದ್ರೆ BBMPಯಲ್ಲಿ ಕಾರ್ಪೊರೇಷನಲ್ಲಿ ನೀರೆಲ್ಲ ಮೇಲಿಂದ ಕೆಳಗಡೆ ಹೋದ್ರೆ ನಮ್ಮ ಕಾರ್ಪೊರೇಷನ್ ಹೆಂಗೆ ಮಾಡಿರ್ತಾರೆ ನಮ್ಮ ಇಂಜಿನಿಯರ್ ಅಂದರೆ ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕು ನೀರು, ಹಂಗೆ ಮಾಡಿರ್ತಾರೆ. ಅದನ್ನೆಲ್ಲ ಸರಿ ಮಾಡಿ ಫಸ್ಟು ಫ್ಲಡ್ ಪ್ರೋನ್ ಏರಿಯಾಸ್ನ ಯು ಹ್ಯಾವ್ ಟು ಸೆಟ್ ಇಟ್ ರೈಟ್. ಎರಡನೇದು ನಮ್ಮ ಟ್ರಾಫಿಕ್ ಸಿಗ್ನಲ್ಸ್ನ ಅದನ್ನು ಸಿಂಕ್ರನೈಸ್ ಮಾಡಬೇಕು. ಮೂರನೇದು ಟ್ರಾಫಿಕ್ ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡಬೇಕು. ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಎಷ್ಟೋ ಕಡೆ ಒಂದು ಫ್ರೀ ಲೆಫ್ಟ್ ಇರ್ತೈತೆ, ಓಪನ್ ಮಾಡಬೇಕು. ಅದನ್ನೆಲ್ಲ ಒಂಚೂರು ಸರಿ ಮಾಡಿದ್ರೆ ಟ್ರಾಫಿಕ್ ಫ್ರೀ ಸಿಗ್ನಲ್ಸ್ ಮಾಡಬೇಕು, ಟ್ರಾಫಿಕ್ ಜಂಕ್ಷನ್ಸ್ನ ಇಂಪ್ರೂವ್ಮೆಂಟ್ ಮಾಡಬೇಕು. ಮತ್ತು ಮಾಸ್ ಟ್ರಾನ್ಸ್ಪೋರ್ಟ್ಗೆ ನಾವು ಒತ್ತು ಕೊಡಬೇಕು. ಮೆಟ್ರೋ ಆಗಲಿ, ಬಸ್ಸಸ್ ಆಗಲಿ, ನಾವು ಮಾಸ್ ಟ್ರಾನ್ಸ್ಪೋರ್ಟು ಇದಕ್ಕೆ ನಾವು ಲಾಸ್ಟ್ ಮಿನಿಟ್ ಮೈಲ್ ಕನೆಕ್ಟಿವಿಟಿ ಸರಿಯಾಗಿ ಮಾಡಿಬಿಟ್ರೆ ನನಗನ್ಸುತ್ತೆ ನಮ್ಮ 40% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿ ಬಿಲ್ಡಿಂಗಲ್ಲಿ ಬೇಸ್ಮೆಂಟಲ್ಲಿ ಕಮರ್ಷಿಯಲ್ ಜಾಗಗಳಿದೆ, ಕಮರ್ಷಿಯಲ್ ಅಂಗಡಿಗಳಿದೆ, ಫಸ್ಟ್ ಅದನ್ನೆಲ್ಲ ರಿಮೂವ್ ಮಾಡಿ. ಅವ್ರ ಬಿಲ್ಡಿಂಗ್ಗೆ ಅವ್ರು ತಗೊಂಡಿರೋ ಪ್ಲಾನ್ ಪ್ರಕಾರ ಪಾರ್ಕಿಂಗ್ಗೆ. ಇವತ್ತು ಎಲ್ಲ ಬಿಲ್ಡಿಂಗನ್ನು ಪಾರ್ಕಿಂಗ್ ತಗೊಂಡ್ಬಿಟ್ಟು ನೀವು ಅಂಗಡಿಗಳು ಮಾಡಿದ್ರೆ ಫಸ್ಟ್ ಅದನ್ನು ಸರಿ ಮಾಡಿದ್ರೆ ನನಗನ್ಸುತ್ತೆ ಬೆಂಗಳೂರಲ್ಲಿ
ಒಂದು 30 to 40% ಪ್ರಾಬ್ಲಮ್ಮು, ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ, ಫ್ಲಡ್ ಪ್ರಾಬ್ಲಮ್ ಆಗಲಿ, ಮಗದೊಂದು ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಸರ್ ಇನ್ನೇನು ಮಳೆಗಾಲ ಆರಂಭವಾಗುತ್ತೆ ಜೂನ್ ಜುಲೈ ಟೈಮಿಗೆ. ಈಗಾಗಲೇ ಒಂದೆರಡು ಮಳೆಗೆ ಒಂದು ಮಳೆಗೆ ಒಂದಷ್ಟು ಮರಗಿಡಗಳು ಬಿದ್ದೋಗಿದಾವೆ, ರಸ್ತೆಗಳು ಗುಂಡಿಗಳಾಗಿದೆ. ಈ ರೀತಿ ಆದಾಗ ಇನ್ನು ಪ್ರತಿದಿನ ಮಳೆ ಬರ್ತಾನೆ ಹೋದಾಗ ನಮ್ಮ ಪರಿಸ್ಥಿತಿ ಏನು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತೇನೆ, ಅವರು ಫ್ಲಡ್ಗೆ ಮಾನ್ಸೂನ್ಗೆ ಮುಂಚೆ ಎಲ್ಲ ಕಾರ್ಪೊರೇಷನ್ ಅಲ್ಲಿ ಒಂದು 3 ತಿಂಗಳ ಮುಂಚೆನೆ ಎಲ್ಲ ಡಿಸಿಲ್ಟ್ ಮಾಡ್ತಾ ಇದ್ವಿ. ಯಾವುದಾದ್ರು ಡೇಂಜರಸ್ ಬ್ರಾಂಚಸ್ ಇದೆ, ಯಾವುದಾದ್ರು ಮರಗಳು ಬೀಳುತ್ತೆ ಅಂತ ಒಂದು ಸಂಭಾವನೆ ನಮ್ಗೆ ಗೊತ್ತಾಗುತ್ತೆ, ಅದನ್ನೆಲ್ಲ ತೆಗಿಸ್ತಾ ಇದ್ವಿ. ನಮ್ಮಲ್ಲಿ ಏನಂದ್ರೆ ಒಂದು ರಂಬೆ ಬಿದ್ದು ಯಾರನ್ನ ಆಟೋ ಡ್ರೈವರ್ ಪಾಪ ಸತ್ತೋದ್ರೆ ಅವ್ನಿಗೆ 5 ಲಕ್ಷ ಕೊಡ್ತಾರೆ. ಆ ರಂಬೆ ತೆಗಿಯಕ್ಕೆ 3,000 ರೂಪಾಯಿ. ಹೌದು, ಆ 3,000 ರೂಪಾಯಿ ಖರ್ಚು ಮಾಡಿ ರಂಬೆ ತೆಗೆದು ಬಿಟ್ಟಿದ್ರೆ ಅವ್ನ ಜೀವ ಉಳಿತಾ ಇತ್ತು, ಕಾರ್ಪೊರೇಷನ್ಗೆ 5 ಲಕ್ಷ ರೂಪಾಯಿ ಉಳಿತಾ ಇತ್ತು. ಸತ್ ಮೇಲೆ ದುಡ್ಡು ಕೊಡೋ ಬದಲು ದಯವಿಟ್ಟು ಆ ದುಡ್ಡನ್ನ ಫಸ್ಟೇ ಖರ್ಚು ಮಾಡಿ ಜನದ ಜೀವ ಉಳಿಸಿ ಅಂತ ಒಂದು ಅವ್ರಿಗೆ ಹೇಳ್ಬೋದು ನಾನು ಅಷ್ಟೇ. ವಿ ಹ್ಯಾವ್ ಟು ಗೆಟ್ ರೆಡಿ. ನಮ್ಮಲ್ಲಿ ಜನ ಇದ್ದಾರೆ, ನಮ್ಮಲ್ಲಿ ಸುಮಾರು ಒಂದು 26,000 ಜನ ಇದ್ದಾರೆ ಕಾರ್ಪೊರೇಷನ್ ಕೆಲಸ ಮಾಡೋಂಥ ಜನ. ಒಂದು ವಾರ್ಡ್ಗೆ ನೀವು ಲೆಕ್ಕ ಹಾಕ್ಬಿಟ್ರೆ ಒಂದು 15 ಜನ ಅಧಿಕಾರಿಗಳು ಸಿಗ್ತಾರೆ. ಅವರೆಲ್ಲ ಅವ್ರವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿಬಿಟ್ರೆ ಎಲ್ಲೂ ಏನು ಪ್ರಾಬ್ಲಮ್ ಆಗಲ್ಲ. ಸರ್ ಇವಾಗ ಮಳೆ ಬಂದಾಗ ಫ್ಲಡ್ ಆಗುತ್ತಲ್ಲ ಸರ್, ಅಂಥ ಏರಿಯಾಸ್ಗಳನ್ನ ನೀವು ಯಾವೆಲ್ಲ ಏರಿಯಾಗಳನ್ನ ಗುರುತಿಸಿದ್ರೆ ಈ ಸಲ ಮಳೆ ಬಂದಾಗ? ಅಲ್ಲ, ಈಗ ಪ್ರತಿ ಸಲ ಮಳೆ ಬಂದಾಗ ಇದಾಗದೆ, ಒಂದು ನಮ್ಮ ಹೆಬ್ಬಾಳ್ ಹತ್ರ, ಇನ್ನೊಂದು ನಮ್ಮ ಹೆಣ್ಣೂರ್ ಹತ್ರ, ಇನ್ನೊಂದು ಪೈ ಲೇಔಟು ರೆಗ್ಯುಲರು ಯಾವಾಗಲೂ ಹಾಗೆ ಆಗುತ್ತೆ, ಬೃಂದಾವನ್ ಲೇಔಟು, ಹಿಂಗೆ ಒಂದು 8-10 ಇದೆ. ಒಂದಷ್ಟನ್ನ ನಾವು ತೆಗೆದಿದ್ದೀವಿ. ಇಲ್ಲ ಈ ಗಾಳಿ ಆಂಜನೇಯ ದೇವಸ್ಥಾನ ಯಾವಾಗಲೂ ಮಳೆ ಬಂದಾಗ ನೀರು ನುಗ್ಗೋದು, ಇವಾಗ ನುಗ್ತಾ ಇಲ್ಲ. ಯಾಕಂದ್ರೆ ಒಂದು ಬ್ರಿಡ್ಜ್ ಸರಿ ಮಾಡಿದ್ದಾರೆ, ಅದು ಕೆಂಪಾಬುದಿ ಕೆರೆಗೆ ಸರಾಗಕ್ಕೆ ಹರಿದೋಗುತ್ತೆ. ಮಿಕ್ಕಿದ್ದೆಲ್ಲ ಇಂಥ ಫ್ಲಡ್ ಪ್ರೋನ್ ಏರಿಯಾಸ್ಗೆ ಆಲ್ರೆಡಿ ನಾವು ಮಾರ್ಕ್ ಮಾಡಿದ್ವಿ. 5 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ ಅದನ್ನ ಸರಿ ಮಾಡಿದರೆ ನೀವು ಮಳೆ ಬಂದ ಮೇಲೆ ಏನೋ ಅನಾಹುತ ಆದ್ಮೇಲೆ ನಾವು ಹೋದ್ರೆ ಅವಾಗ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಆಗುತ್ತೆ. ಇವಾಗ ಮಾಡಕ್ಕೆ ಮಾಡ್ತಿಲ್ಲ ಅಂತ ನಿಮಗೆ ಅನ್ಸುತ್ತೆ? ಮಾಡ್ತಿಲ್ಲ ಅಂದ್ರೆ ನಮ್ಮ ಇಂಜಿನಿಯರ್ಸ್ಗೆ ಅಲ್ಲಿ ಬೇರೆ ಬೇರೆ ಕೆಲಸ ಇದೆ. ಅಂದ್ರೆ ಪ್ರತಿ ವರ್ಷ ಅಲ್ಲೇ ಆಗಿರೋದ್ರಿಂದ ಮಾಡ್ಬೋದಲ್ವಾ? ಒಂದು ಸ್ಟಾಮ್ ವಾಟರ್ ಡ್ರೈನ್ ಡಿವಿಷನ್ ಇದೆ, ಅದಕ್ಕೊಂದು ಚೀಫ್ ಇಂಜಿನಿಯರ್. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಡಿವಿಷನ್, ಅದಕ್ಕೊಂದು ಚೀಫ್ ಇಂಜಿನಿಯರ್. ನಾನು ಹೇಳಿದ್ನಲ್ಲ, ನಮ್ಮಲ್ಲಿ ಒಂದು ಚೀಫ್ ಇಂಜಿನಿಯರ್ಗಳೇ ಒಂದು 10 ಜನ ಅವ್ರೆ. ಮ್ಯಾನ್ ಪವರ್ ಜಾಸ್ತಿ ಇದೆ, ಕೆಲಸ ಇಲ್ಲ. ಎಲ್ಲಾರು ದೊಡ್ಡ ಮೇಸ್ತ್ರಿಗಳೇ, ಕೆಲಸ ಮಾಡೋರು ಯಾರು ಇಲ್ಲ. ಮೇಸ್ತ್ರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ KS ಅಧಿಕಾರಿಗಳು, IAS ಅಧಿಕಾರಿಗಳು ಎಲ್ಲ ಇದ್ದಾರೆ. ಮೇಸ್ತ್ರಿಗಳು ಇವರೆಲ್ಲ ಕೆಲಸ ಮಾಡೋದು. ಲಾಸ್ಟ್ ಅಲ್ಲಿ ನಾನು ಹೇಳಿದ್ನಲ್ಲ, ಅವ್ನ ಅಸಿಸ್ಟೆಂಟ್ ಇಂಜಿನಿಯರು, ಆ ವರ್ಕ್ ಇನ್ಸ್ಪೆಕ್ಟರು, ಅವ್ರನ್ನ ಒಂಚೂರು ನೀವು ಮಾನಿಟರ್ ಮಾಡಿ ಎಲ್ಲೆಲ್ಲಿ ಏನನ್ನ ನಿಂತ ಅನಾಹುತ ಆಗಿದೆ ಅದನ್ನ ಸರಿ ಮಾಡೋ ಅಂತ ಕೆಲಸ ನೀವು ಮಾಡಿಬಿಟ್ರೆ ತಿರ್ಗಾ ಬೆಂಗಳೂರು ಫ್ಲಡ್ಡೇ ಆಗಲ್ಲ. ಆಮೇಲೆ ಬೆಂಗಳೂರು ತಮ್ಗೆ ಗೊತ್ತಿರಬೇಕು, ಡೆಕ್ಕನ್ ಪ್ಲಾಟು ನಾವು 987 ಮೀಟರ್ ಮೇಲ್ಗಡೆ ಇರೋದು ಸಮುದ್ರ ಮಟ್ಟಕ್ಕಿಂತ. ಚೆನ್ನೈ 0, ಬಾಂಬೆ 0 ಮೀಟರ್ಸ್, ಅಂದ್ರೆ ಸಿ ಲೆವೆಲ್ಗೆ ಇದೆ. ಇಲ್ಲಿ ನಾವು 987 ಮೀಟರ್ಸ್ ಮೇಲಿರೋದು. ಮೇಲ್ ನೀರು ಇದ್ರೆ ಕ್ಲೀನಾಗಿ ಕೆಳಗಡೆ ಹೋಗುತ್ತೆ. ನೀವು ಅದನ್ನ ಒಂಚೂರು ಮಾಡ್ಕೊಡ್ಬೇಕು ವೇನ. ನೀವು ತಗೊಂಡೋಗ್ಬಿಟ್ರು ಟ್ಯಾಂಕ್ ಬೆಡ್ನೆಲ್ಲ ತಗೊಂಡೋಗಿ ಲೇಔಟ್ ಮಾಡ್ಬಿಟ್ಟು ಫಸ್ಟ್ ಕಲ್ಪಿಟ್ಟು BDA ಬೆಂಗಳೂರಲ್ಲಿ ಇದ್ದಂತ ಎಲ್ಲ ಕೆರೆಗಳನ್ನ ಲೇಔಟ್ ಮಾಡ್ಬಿಟ್ರಿ. ಇವತ್ತು ಲೇಔಟ್ ಮಾಡಿದ್ಮೇಲೆ ನೀರೆಲ್ಲ ಹೋಗುತ್ತೆ, ಅಲ್ಲೇ ನಿಂತ್ಕೊಬೇಕು. ಅದಕ್ಕೆ ಫ್ಲಡ್ ಆಗ್ತಾ ಇರೋದು. ಹಿಂಗೆ ಹೋಗ್ಬಿಟ್ಟು ಕಪ್ ಸಾಸರ್ ಇದ್ದಂಗೆ ಇದ್ರೆ ಅಲ್ಲೆಲ್ಲ ಹೋಗುತ್ತೆ ನೀರು. ನೀವು ಅದನ್ನ ಸರಿ ಮಾಡ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ಹೊಸ ಲೇಔಟ್ಸು, ಹೊಸ ಅಪಾರ್ಟ್ಮೆಂಟ್ಸು, ಹೊಸ ವಿಲ್ಲಾಸ್ ಇದನ್ನೆಲ್ಲ ನಿಲ್ಸ್ಬಿಟ್ರೆ 5 ವರ್ಷ ಬೆಂಗಳೂರು ಸರಿ ಹೋಗುತ್ತೆ. ಸರ್ ಮತ್ತೆ GBA ಎಲೆಕ್ಷನ್ ಕಡೆ ಬರೋಣ. ಈಗ ಯಾವ ಅಂದ್ರೆ ಹಂತವಾಗಿ ಏನಾದ್ರು ಟಿಕೆಟ್ನ ಕೊಡುವಂತಹ ತಯಾರಿಗಳೇನಾದ್ರು ನಡೆದಿದೆಯಾ ಅಥವಾ ಹೆಂಗ್ ಸಿಗ್ಬೋದು? ಒಂದೇ ಸಲ ಚುನಾವಣೆ, ಒಂದೇ ಫೇಸ್, 2 ಫೇಸ್ ಏನಿಲ್ಲ. 5 ಕಾರ್ಪೊರೇಷನ್ ಒಟ್ಟಿಗೆ ನಡೆಯುತ್ತೆ. ನಡೆದಂಥ ಸಂದರ್ಭದಲ್ಲಿ ಆ ಪಕ್ಷದವರು, ಈಗ ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಒಂದು ಕೋರ್ ಕಮಿಟಿ ಇದೆ, ನಮ್ಮಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಅವರು ಚರ್ಚೆ ಮಾಡಿ ಒಂದು 2 ಹೆಸರು 3 ಹೆಸರು ತರಿಸ್ಕೊತಾರೆ. ಯಾರು ಕೊಟ್ಟರೆ ಒಳ್ಳೇದು ಅಂತ ನೋಡಿ ಯಾರು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಅವ್ರಿಗೆಲ್ಲರೂ ಕೆಲಸ ಮಾಡ್ತಾರೆ. ಸರ್ ಅಂದ್ರೆ ಈಗ ಈ ಹಿಂದೆ ಆದವರು ಕೂಡ ಇವಾಗ ಆಕಾಂಕ್ಷಿಗಳಾಗಿರ್ತಾರೆ, ಅಂತವರಿಗೂ ಕೂಡ ಸಿಗಬಹುದು ಒಂದು. ಬಟ್ ಆದ್ರೆ ನಮ್ಮ ಪಾರ್ಟಿಯಲ್ಲಿ ಒಂದು ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಡೆಲ್ಲಿಯಲ್ಲಿ ಇದ್ದಂತ 200 ಜನ ಕಾರ್ಪೊರೇಟರ್ಗಳು ಟಿಕೆಟ್ ಕೊಡ್ಲಿಲ್ಲ, ಹೊಸಬರು ಕೊಟ್ರು. ಮೊನ್ನೆ ಅಹಮದಾಬಾದ್ ಅಲ್ಲಿ 136 ಜನ ಕಾರ್ಪೊರೇಟರ್ಗಳಲ್ಲಿ ಕೊಟ್ಟಿದ್ದೆ 30 ಜನಕ್ಕೆ. ಇನ್ ಮಿಕ್ದವ್ರಿಗೆಲ್ಲ ಹೊಸಾದ್ ಕೊಟ್ರು. ಅಂದ್ರೆ ದೇ ವಾಂಟ್ ಟು ಟ್ರೈ ಮಾಡ್ಬೇಕು, ಹೊಸ ಇವ್ರಿಗೆ ಬುಕ್ಗಳು ಕೊಡ್ಬೇಕು ಅಂತ ಇರ್ಬೋದು. ಅದು ಪಾರ್ಟಿ ಡಿಸೈಡ್ ಮಾಡುತ್ತೆ ಯಾರು ಕೊಡ್ಬೇಕು. ಅವರು ಒಂದು ಮಾನದಂಡ ಹಾಕೊಂಡ್ರೆ ಆ ಮಾನದಂಡ ಪ್ರಕಾರ ಕೆಲಸ ಮಾಡ್ತಾರೆ, ಅದೇ ಪ್ರಕಾರ ಟಿಕೆಟ್ ಕೊಡ್ತಾರೆ. ಸರ್ ವೈಯಕ್ತಿಕವಾಗಿ ನೀವು ಹೇಗೆ ತಯಾರಿ ಆಗಿದ್ದೀರಾ ಈ ಚುನಾವಣೆಗೆ? ಪಾರ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೋ ಆ ಪಾರ್ಟಿ ಕೆಲಸ ಮಾಡ್ತೀವಿ. ಆದರೆ ವೈಯಕ್ತಿಕವಾಗಿ ಅಂದರೆ ನಾನು ಮಾಡಿರೋಂಥ ಕೆಲಸ, ನಾನೊಬ್ಬ ಕಾರ್ಪೊರೇಟರ್ ಆಗಿ ಫ್ಲೈಓವರ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಕಸದಿಂದ ರಸ ಅಂದರೆ ಬಯೋಮಿಥೇಷನ್ ಪ್ಲಾಂಟ್ ಹಾಕಿದ್ದೀವಿ, ಗ್ಯಾಸ್ ಪ್ಲಾಂಟ್ ಹಾಕಿದ್ದೀವಿ.
3 KVA ಕರೆಂಟ್ ಬರುತ್ತೆ, ಸ್ಟ್ರೀಟ್ ಲೈಟ್ ಕೊಟ್ಟಿದ್ವಿ, ಅದನ್ನ ಜಿಮ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಬೆಂಗಳೂರಲ್ಲಿ ಯಾರು ಮಾಡಿದಾರೆ ಅಷ್ಟು. ಫಸ್ಟ್ ಬೆಂಗಳೂರಲ್ಲಿ ಪೈಲಟ್ ಪ್ರಾಜೆಕ್ಟ್ ನನ್ನ ವಾರ್ಡಲ್ಲೇ ನಾನೇ ಫಸ್ಟ್ LED ಲೈಟ್ ಹಾಕ್ಸಿದ್ದು. ಇವತ್ತು ಬೆಂಗಳೂರಲ್ಲೆಲ್ಲ LED ಲೈಟ್ ಹಾಕ್ತಾ ಇದ್ದಾರೆ, ಸೇವಿಂಗ್ಸು. ಸೊ ಸೇವಿಂಗ್ಸ್ ಮೇಲೆ ಅವ್ನು ದುಡ್ಡು ತಗೊಂತಾನೆ. ಸೊ ಫ್ರೀಯಾಗಿ ಆಗ್ತಾ ಇದ್ದಾನೆ ಎಲೆಕ್ಟ್ರಿಸಿಟಿ, LED ಬಲ್ಬ್ಸು, ಇದು ಸ್ಟ್ರೀಟ್ ಲೈಟ್ಸು. ಸೊ ಫಸ್ಟ್ ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಎಲ್ಲ ನಾನೇ ಮಾಡಿದ್ದೀನಿ ಅವಾಗಿದ್ದಾಗ. ಈ ಗಣೇಶ ವಿಸರ್ಜನೆ ಟ್ಯಾಂಕು ನಂದೇ ಐಡಿಯಾ. ಇವತ್ತು ಬೆಂಗಳೂರಲ್ಲಿ ಎಲ್ಲ ವಾರ್ಡಲ್ಲೂ ಇವತ್ತು ಗಣೇಶ ವಿಸರ್ಜನೆ ಟ್ಯಾಂಕ್ಗಳು ಯಾರನ್ನ ಇಟ್ಟು ಮಾಡ್ತಾರೆ ಅಂದರೆ ಅದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನೇ ಮಾಡಿದ್ದೀನಿ ಕೆಲಸ. ಪಾರ್ಟಿ ಡಿಸೈಡ್ ಮಾಡುತ್ತೆ. ನನಗೇನು ಪಾರ್ಟಿ ನನಗೆ ಟಿಕೆಟ್ ಕೊಡಲೇಬೇಕು, ಇಲ್ಲ ಟಿಕೆಟ್ ಕೊಡಲಿಲ್ಲ ಅಂದರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನಿಲ್ಲ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ, ಅದಕ್ಕೆ ನಾನು ಬದ್ಧ. ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀನಿ, ನಿಂತ್ಕೊತೀನಿ. ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳಲ್ಲ ಅಷ್ಟೇ. ಸರ್, ಈ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ರೀಸೆಂಟಾಗಿ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಚಿನ್ನ ಖರೀದಿ ಮಾಡಬೇಡಿ, 1 ವರ್ಷ ಲೇಟಾಗಿ ತಗೊಳ್ಳಿ, ಹಾಗೆ ಟ್ರಿಪ್ ಬೇಡ, ವರ್ಕ್ ಫ್ರಮ್ ಹೋಮ್ ಆರಂಭ ಮಾಡೋಣ ಅಂತ. ಸೊ ಈ ವಿಷಯವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂಡೋ ಪಾಕ್ ವಾರದಾಗ ಒಂದು ಕರೆ ಕೊಟ್ಟಿದ್ರು. ನಮ್ಮ ಸೈನಿಕರಿಗೆ ಆಹಾರ ಧಾನ್ಯ ಕೊರತೆ ಇದೆ, ಒಂದು ಹೊತ್ತು ಊಟ ಬಿಡಿ ಅಂತ. ಒಂದು ಹೊತ್ತು ಊಟ ಬಿಟ್ಟರು ಇಡೀ ದೇಶದಲ್ಲಿ. ಸನ್ಮಾನ್ಯ ನಮ್ಮ ಮಹಾತ್ಮ ಗಾಂಧಿಯವರು ಒಂದ್ಸಲಿ ಫ್ಲಡ್ ಆದಾಗ, ಇದು ಬರ ಬಂದಾಗ ಎಲ್ಲ ಕಡೆ ಹೋಗಿ ನಿಮ್ಮ ಹತ್ರ ಏನಿದೆ ಅದು ಕೊಡೋದು. ಇಲ್ಲೇ ಬೆಂಗಳೂರಿಗೆ ಒಂದ್ಸಲಿ ಬಂದಿದ್ದಾಗ ಇಲ್ಲೇ ನಮ್ಮ ಯಾರು ಮಿರ್ಜಾ ಇಸ್ಮೇಲ್ ಅವ್ರ ಮಗಳು ಮೈಯಲ್ಲಿ ಚಿನ್ನನೇ ತೆಗೆದಾಕಿ. ಸೊ ಇದೆಲ್ಲ ನಿದರ್ಶನ ಇದೆ. ಆಮೇಲೆ ಚಿದಂಬರಂ ಚಿನ್ನ ಖರೀದಿ ಮಾಡಬೇಡಿ, ಇದನ್ನ ಪೆಟ್ರೋಲ್ ಕಮ್ಮಿ ಮಾಡ್ಕೊಂಡು ಉಪಯೋಗಿಸ್ಬೇಕು, ಕಷ್ಟ ಇದೆ, ಎಕಾನಮಿ ಕೊಲಾಪ್ಸ್ ಆಗ್ತಾ ಇದೆ ಗ್ಲೋಬಲ್ ಅಲ್ಲಿ ಅಂತ ಹೇಳಿದ್ರು. ಇಂದಿರಾ ಗಾಂಧಿ ಅವ್ರು ಹೇಳಿದ್ರು. ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವ್ರು ಪೆಟ್ರೋಲಿಯಂ ಮಂತ್ರಿ ಆಗಿದ್ದಾಗ ವಾರಕ್ಕೆ ಒಂದ್ಸಲಿ ಕೊಡ್ತೀನಿ ಅಂತ ಹೇಳಿದ್ರು. ಯುದ್ಧ ಆದಾಗ, ಇರಾಕ್ ಯುದ್ಧ ಆದಾಗ. ಟುಡೇ ಗ್ಲೋಬಲಿ ಏನೋ ಒಂದು ಆಗ್ತಾ ಇದೆ ವಾರು, ಆದ್ರೂ ವಿ ಆರ್ ಬೆಟರ್ ದೆನ್ ಅದರ್ ಕಂಟ್ರೀಸ್. ಅಲ್ಲಿ ಶ್ರೀಲಂಕಾ, ನೇಪಾಳ, ಚೈನಾ, ಮತ್ತೊಂದು ಸೌತ್ ಕೊರಿಯಾಲೆಲ್ಲ ಇವತ್ತು ಒಂದು ವಾರಕ್ಕೆ ಒಂದ್ಸಲಿ ವಾಷಿಂಗ್ ಮಿಷಿನ್ ಉಪಯೋಗಿಸಿ ಅಂತಾರೆ. ಇದರಲ್ಲಂತೂ ಶ್ರೀಲಂಕಾ ಬೇರೆ ಕಡೆ ಎಲ್ಲ ರೇಷನಿಂಗು, ನಿಮ್ಗೆ ಇಷ್ಟೇ ಕೊಡೋದು ಪೆಟ್ರೋಲು ಡೀಸೆಲ್, ಅದ್ರ ಮೇಲೆ ಕೊಡಲ್ಲ ಅಂತ. ಸೊ ಇಷ್ಟೆಲ್ಲ ಇದ್ದಾಗ ನಮ್ಮ ದೇಶದಲ್ಲಿ ಅಟ್ಲೀಸ್ಟು ನಮ್ಮ ಹತ್ರ ಸ್ಟಾಕ್ ಇದೆ, ನಮ್ಮ ಹತ್ರ ಶಾರ್ಟೇಜ್ ಇಲ್ಲ. ಅವರು ಹೇಳ್ತಾ ಇರೋದು 4x ರಿಸರ್ವ್ಸ್ ಕಮ್ಮಿ ಆಗಬಾರ್ದು, ಹಂಗೆ ಇರಲಿ, ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾರಿಗೆ ಹೇಳಿದ್ದಾರೆ ಪಾಪ? ಅದನ್ನ ಯಾರು ಕೇಳ್ತಾರೆ? ಸಾಹುಕಾರ ಕೇಳ್ತಾರೆ? ಪಾಪ ಯಾರೋ ಬಡವರು ಅವರು ಇವರು ಪಾಪ ಹೌದು ಹೇಳ್ತಾ ಇದ್ದಾರೆ. ಒಂದು ದೇಶದ ಬಗ್ಗೆ ಕಾಳಜಿ ಇರೋರು ತಗೊಳಲ್ಲ. ದೇಶದ ಬಗ್ಗೆ ಕಾಳಜಿ ಇಲ್ಲದೆ ಇರೋರು ಮೋದಿನ ಎಲ್ಲದಕ್ಕೂ ವಿರೋಧಿಸೋರು ಅವ್ರು ಈ ತರ ಮಾತಾಡ್ತಾನೆ ಇರ್ತಾರೆ. ಬಟ್ ಅವರು ಇನ್ನ ಗುಡ್ ಸೆನ್ಸ್. ಇವತ್ತು ಮೋದಿ ಅವರು ಅವ್ರ ಪ್ರೋಟೋಕಾಲ್ ಪ್ರಕಾರ ಅವ್ರ ಕಾನ್ವಾಯ್ ಎಷ್ಟು ದೊಡ್ಡದಿರ್ಬೇಕು? 2 ಕಾರು. ತಾನು ಮಾಡಿ ಬೇರೆಯವ್ರಿಗೆ ಹೇಳ್ತಾ ಇದಾರೆ ಹೊರತು ಬರೀ ಹೇಳ್ಬಿಟ್ಟು ಅದೇನ್ ಹೇಳ್ತಾರೆ ಪಾದ್ರಿ ಬೋಧನೆ ಮಾಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅದನ್ನ ಅವ್ರು ಪಾಲಿಸಿದ್ದಾರೆ. ಇವತ್ತು 2 ಕಾರು ಅವ್ರದ್ದು ಕಾನ್ವಾಯ್. ಬೇರೆಯವ್ರಿಗೂ ಎಲ್ಲರಿಗೂ ಮಿನಿಸ್ಟರ್ಗೆ ಹೇಳ್ತಾರೆ ನೀವು ಕಾನ್ವಾಯ್ ಅಲ್ಲಿ ಜಾಸ್ತಿ ಕಾರ್ ಇರ್ಬಾರ್ದು, 2 ಕಾರ್ ಇರ್ಬೇಕು ಅಂತ. ಇಟ್ ಈಸ್ ಅ ಪ್ರಾಕ್ಟಿಕಲ್ ಥಿಂಗ್ ಈಸ್ ಡೂಯಿಂಗ್. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲಪ್ಪ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ತಗೊಂಬೋದು ಅಷ್ಟೇ. ಸರ್, ಅಂದ್ರೆ ಜನಗಳು ಅಂದ್ರೆ ಯಾವಾಗ್ಲೂ ತಾಳ್ಮೆಯಿಂದಿರಿ ಅನ್ನುವಂತಹ ಮೋದಿ ಅವರೇ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದ್ರೆ ಏನಾದ್ರು ಅನಾಹುತ ಆಗ್ಬೋದಾ, ಅಗತ್ಯ ವಸ್ತುಗಳ ಬೆಲೆ ಏನಾದ್ರು ಏರಿಕೆ ಆಗ್ಬೋದಾ, ಈ ರೀತಿಯಾಗೂ ಕೂಡ ಯೋಚನೆ ಮಾಡ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಜಾಸ್ತಿ ಆಗಿದೆ. ನಾವು ಹಿಂದೆ ಮಾಡಿದಂಥ ತಪ್ಪು ಅನಾಹುತಗಳು ಅದೆಷ್ಟೋ 3 ಲಕ್ಷನೋ 30 ಲಕ್ಷ ಕೋಟಿ ಸಾಲ ಇತ್ತು ಬರೀ ಪೆಟ್ರೋಲಿಯಂ ಸಬ್ಸಿಡಿಯಲ್ಲಿ ಕೊಟ್ಟು, ಅದನ್ನೆಲ್ಲ ತೀರಿಸಿದ್ದಾರೆ. ತಿರ್ಗಾ ಆ ರೀತಿ ಬರಬಾರ್ದು ನಮ್ಮ ದೇಶಕ್ಕೆ ಅಂತೇಳಿ ಅವರೊಂದು ಕರೆ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಇವತ್ತು ಹೈಕೋರ್ಟ್ ಜಡ್ಜು ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ ಅವ್ರು ಹೇಳಿದ್ರಲ್ಲಿ ತಪ್ಪು. ಈಗ ಬಂಗಾರದ ಮನುಷ್ಯ ಒಂದು ಪಿಕ್ಚರ್ ಬಂದ ಮೇಲೆ ರಾಜ್ಕುಮಾರ್ದು ಎಷ್ಟೋ ಜನ ವಾಪಸ್ ಹೋಗಿ ರೈತರು ಅವ್ರ ಮಕ್ಕಳು ಬೆಂಗಳೂರು ಬಂದಿದ್ದಾರೋ ಬೇರೆ ಬೇರೆ ಬಂದಿದ್ದಾರೋ ತಿರ್ಗಾ ಹೋಗಿ ಕೃಷಿ ಮಾಡಿದ್ರು. ಆ ತರ ಮೆಸೇಜು ಇವತ್ತು ಮೋದಿ ಅವ್ರು ಕೊಟ್ಟಿರೋ ಮೆಸೇಜು ಅದೇ ರೀತಿ. ಒಳ್ಳೆ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇರೋ ಹೊರತು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಲ್ಲ. ಇಟ್ಸ್ ಅ ಗುಡ್ ಮೆಸೇಜು. ನೀವ್ ಹೆಂಗ್ ತಗೊಂತೀರ ಅರ್ಥ ಹಂಗ್ ಮಾಡ್ಕೊಬೋದು. ಬಟ್ ನಾವೆಲ್ಲ ಹೇಳೋದು ಕಮ್ಮಿ ಮಿತವಾಗಿ ಉಪಯೋಗಿಸಿ ಅಂತ ಹೇಳಿರೋದೆ. ಇಟ್ಸ್ ಅ ಗುಡ್ ಮೆಸೇಜ್. ಸರ್, ಫೈನಲಿ ಟಿವಿಕೆ ಪಕ್ಷ ಗೆದ್ದಿದೆ ತಮಿಳುನಾಡಲ್ಲಿ, ಜನ ಬದಲಾವಣೆನ ಬಯಸಿದ್ದಾರೆ. ಸೊ ಆ ಒಂದು ಚುನಾವಣೆ ಕುರಿತಂತೆ ನಿಮ್ಮ ಅಭಿಪ್ರಾಯ? ನಿರೀಕ್ಷೆ ಮೀರಿ ಏನಾಗ್ಬಿಟ್ಟಿತ್ತು, ಅಲ್ಲಿ 2 ಪಕ್ಷ, 2 ಪಾರ್ಟಿ ಸಿಸ್ಟಮ್. ಒಂದ್ಸಲಿ DMK, ಇನ್ನೊಂದ್ಸಲಿ AIDMK, ಇನ್ನೊಂದ್ಸಲಿ DMK. ಒಂದ್ಸಲಿ ಜಯಲಲಿತಾ ಅವ್ರು 2 ಸಲ ಗೆದ್ದಿದ್ರು ಕನ್ಸಿಕ್ಯೂಟಿವ್. ಅದು ಬಿಟ್ರೆ ಇತಿಹಾಸದಲ್ಲಿ ಅವರು MGR ಇದ್ದಾಗ್ಲೂ ಅಷ್ಟೇ, ಅವ್ರೊಂದ್ಸಲಿ ಕರುಣಾನಿಧಿ ಒಂದ್ಸಲಿ, ಇವ್ರೊಂದ್ಸಲಿ ಹಿಂಗೆ ಆಗ್ತಾ ಇತ್ತು. ಆ 2 ಪಕ್ಷಕ್ಕೆ ಒಂದು ಆಲ್ಟರ್ನೇಟಿವ್ ಜನ ಕಾಯ್ತಾ ಇದ್ರು. ನಿರೀಕ್ಷೆ ಇಟ್ಟಿದ್ರು BJP ಮೇಲೆ. ಕಾರಣಾಂತರದಿಂದ ನಮ್ಮ ಅಣ್ಣಾಮಲೈ ಅವರು ಸುಮ್ಮನೆ ಆಗ್ಬಿಟ್ರು. ಆದರೆ ವಿಜಯ್ ಮೇಲೆ ಯಾಕೆ ಅಷ್ಟೊಂದು ಸುನಾಮಿ ಥರ ಅವ್ರ ಮೇಲೆ ನಂಬಿಕೆ ಇಟ್ರಂದ್ರೆ ಈ 2 ಪಕ್ಷನ ದೂರ ಇಡಬೇಕು, ಇವರಿಬ್ರು ಸರಿ ಇಲ್ಲ.
ನಮ್ಮ ರಾಜ್ಯನ ಹಾಳು ಮಾಡಿದ್ದಾರೆ. ಕರಪ್ಷನ್ ಇಂದ ಹಿಡ್ಕೊಂಡು ಎಲ್ಲವೂ ನಾನೇ ಸನಾತನ ಧರ್ಮದ ಬಗ್ಗೆ ಮಾತಾಡೋದು, ಬೇರೆ ಬೇರೆ ಬೇಡ್ದಿದ್ದ ವಿಷಯ ಅವರು ಗವರ್ನೆನ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ಒಂದು ಇರ್ಲಿ ಚೇಂಜ್ ಅಂತೇಳಿ ಸುನಾಮಿ ಅಲೆ ಥರ ಯಾರ್ಯಾರು 5-5 ಸಲ 6-6 ಸಲ ಗೆದ್ದಿರೋರು ಸೋತಿದ್ದಾರೆ ಅಂದರೆ ಜನ ಬದಲಾವಣೆ ಬಯಸ್ತಾರೆ. ವೆಸ್ಟ್ ಬೆಂಗಾಲಲ್ಲೂ ಅಷ್ಟೇ ಜನ ಬದಲಾವಣೆ ಬಯಸ್ತಾ ಇದ್ರು. ಒಂದು ಅವಕಾಶ ಸಿಕ್ತು, ಈ ಸಲ TMCನ ಮುಗಿಸಿದ್ರು. ಅಲ್ಲಿ DMKನ ADMK ಮುಗಿಸಿದ್ದಾರೆ, TVK ಕೊಟ್ಟಿದ್ದಾರೆ. 5 ವರ್ಷ ಅವ್ರಿಗೆ ಅವಕಾಶ ಇದೆ. ಅವ್ರ ಮೇಲೆ ಭಾರಿ ನಿರೀಕ್ಷೆ ಇಟ್ಟಿದ್ರು. ಅವರು ಇಷ್ಟೇ ನಮ್ಮ ಕರ್ನಾಟಕ ಥರನೇ ಇಷ್ಟು ಗ್ಯಾರಂಟಿ ಕೊಟ್ಟಾರೆ, 8 ಗ್ರಾಮ್ ಚಿನ್ನ ಎಲ್ಲ. ಅದು ಆಗುತ್ತಾ ಪ್ರಾಕ್ಟಿಕಲ್ ಆಗಿ ನಮಗೆ ಗೊತ್ತಿಲ್ಲ. ಸೊ ಕಾದು ನೋಡೋಣ 5 ವರ್ಷ ಏನ್ ಮಾಡ್ತಾರೆ ವಿಜಯ್ ಅಂತ. ಬಟ್ ಆದ್ರೆ ಜನ ಒಂದೊಳ್ಳೆ ಪಾಠ ಕಲಿಸಿದ್ದಾರೆ ಎರಡು ಪಕ್ಷದವ್ರಿಗೆ, ಎಲ್ಲ ಪಕ್ಷದವ್ರಿಗೂ ಒಂದು ಪಾಠ. ನೀವು ಜಾಸ್ತಿ ಅತಿ ಮಾಡಿದ್ರೆ 100 ವರ್ಷ ಕಮ್ಯುನಿಸ್ಟ್ ರೂಲ್ ಮೊನ್ನೆ ಮುಗಿದೋಯ್ತು ಕೇರಳಲ್ಲಿ. ದ ಲಾಸ್ಟ್ ಕಮ್ಯುನಿಸ್ಟ್ ರೂಲ್ಡ್ ಸ್ಟೇಟ್ ಇದ್ದಿದ್ದೆ ಕೇರಳ, ಅಲ್ಲೂ ಮುಗಿದೋಯ್ತು. ಅಂದ್ರೆ 100 ವರ್ಷದಿಂದ ಕಮ್ಯುನಿಸ್ಟ್ ಪಕ್ಷ ಶುರು ಆಗಿದ್ದು ಇವತ್ತು ನಿರ್ನಾಮ ಆಗಬಿಟ್ಟೈತೆ. ಆದ್ರಿಂದ ಎಲ್ಲರಿಗೂ ಒಂದು ಪಾಠ ಇದೆ. ಸರ್, ಸನಾತನ ಧರ್ಮ ಅಂತ ಬಂದಾಗ ರೀಸೆಂಟ್ ಆಗಿನೂ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೆ ಸನಾತನ ಧರ್ಮದ ಒಂದು ಅವಹೇಳನ ಆಗಿ ಮಾತಾಡೋದು ಅಂತ. ಅಂದ್ರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾರೆ ಸರ್? ವಿಷಯ ಗೊತ್ತಾಯ್ತು ಸರ್. ಈಗ ಉದಯನಿಧಿ ಸ್ಟಾಲಿನ್ಗೆ ನಂದು ನೇರವಾದ ಒಂದು ಸವಾಲ್. ನಿನಗೆ ಆಯ್ತಪ್ಪ ಸನಾತನ ಧರ್ಮ ಬಗ್ಗೆ ಮಾತಾಡ್ತೀಯ, ಅದ್ರ ಬಗ್ಗೆ ಯಾರೇನು ಹೇಳಿದ್ರು ಅದನ್ನ ಅಳ್ಸಕ್ಕಾಗಲ್ಲ. ನಿನಗೆ ಅಷ್ಟೇ ತಾಕತ್ತಿದ್ರೆ ಇಸ್ಲಾಂ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡು, ಕ್ರಿಶ್ಚಿಯಾನಿಟಿ ಬಗ್ಗೆ ಹಂಗೆ ಒಂದು ಸ್ಟೇಟ್ಮೆಂಟ್ ಕೊಡು. ಅದು 2 ಧರ್ಮ ಅಲ್ವಾ? ಈಗ ಸನಾತನ ಧರ್ಮ ಅದು ನಿರ್ನಾಮ ಮಾಡಬೇಕು ಅಂತೀಯ, ಅದಾದ್ಮೇಲೆ ಬಂದಂಥ ಕ್ರಿಶ್ಚಿಯಾನಿಟಿ, ಅದಾದ್ಮೇಲೆ ಬಂದಂಥ ಇದು ಇಸ್ಲಾಂ ಬಗ್ಗೆ ನೀನು ಒಂದು ಸ್ಟೇಟ್ಮೆಂಟ್ ಕೊಡು. ಅವಾಗ ನಾನು ಒಪ್ಕೊಂತೀನಿ, ಹೌದಪ್ಪ ನೀನು ಗಡ್ಸು, ನಿನಗೆ ತಾಕತ್ತಿದೆ, ನೀನು ಎಲ್ಲದ್ರ ಬಗ್ಗೆ ಪರಿಣಿತ, ನೀನು ಎಲ್ಲರ ಬಗ್ಗೆನೂ ಮಾತಾಡ್ಬೋದು ಅಂತ ನಾನು ಒಪ್ಕೊಂತೀನಿ. ಬರೀ ಸನಾತನ ಧರ್ಮ ಬಗ್ಗೆ ಮಾತಾಡಿದಕ್ಕೆ ನಿನಗೆ ಇವತ್ತು ಆ ಲೆವೆಲ್ಗೆ ನಿಮ್ಮ ತಂದೆನೂ ಸೋತಿದ್ದಾರೆ, ಆ ಲೆವೆಲ್ಗೆ ತಂದಿದ್ದಾರೆ ಜನ. ತಿರ್ಗಾ ನೀನು ಸನಾತನ ಧರ್ಮ ಬಗ್ಗೆ ಮಾತಾಡಿದ್ರೆ ಸಿಂಗಲ್ ಡಿಜಿಟ್ ಬಂದ್ಬಿಡ್ತೈತೆ ಆ ಪಾರ್ಟಿ. ಖಂಡಿತವಾಗ್ಲೂ ಮುಂದಿನ ಚುನಾವಣೆಯಲ್ಲಿ ಅವ್ರು ಸಿಂಗಲ್ ಡಿಜಿಟ್ಗೆ ಬರೋದು. ಸರ್, 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಆಗಾಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾನೆ ಇದ್ದಾರೆ. ಅಂದ್ರೆ ನಮ್ಮ ಸನಾತನ ಧರ್ಮನ ಟಾರ್ಗೆಟ್ ಮಾಡ್ತಿದ್ದಾರಾ ಅಥವಾ ಹಿಂದೂಗಳನ್ನೇನಾದ್ರೂ ಟಾರ್ಗೆಟ್ ಮಾಡಿ ಈ ರೀತಿ ಮಾತಾಡ್ತಿದ್ದಾರೆ? ಈ ರೀತಿ ಪ್ರಶ್ನೆ ಜನಗಳಿಗೆ ಬಂದೇ ಬರುತ್ತೆ. ಒಂದು ಐಡೆಂಟಿಟಿ ಕ್ರೈಸಿಸ್, ಈ ವಾಟ್ಸ್ ಟು ಸ್ಟೇ ಇನ್ ಲೈವ್ ಲೈಟು. ಸೊ ಅದಕ್ಕೆ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ಜನ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ರೆ ಜನ ಭಾರಿ ಬುದ್ಧಿವಂತರು. ಅವ್ನಿಗೆ ಪಾಠ ಕಲಿಸಿದ್ದಾರೆ, ಇನ್ನ ಪಾಠ ಕಲಿಸ್ತಾರೆ, ಗ್ಯಾರಂಟಿ ಕಲಿಸ್ತಾರೆ. ಇನ್ನ ಒಂದ್ಸಲಿ ಹಿಂಗೆ ಮಾತಾಡಿದಾರಲ್ಲ, ನೆಕ್ಸ್ಟ್ 5 ವರ್ಷಕ್ಕೆ ಹೋದ್ಮೇಲೆ ಈಗೇನೋ ಡಬಲ್ ಡಿಜಿಟ್ ಇದೆ ಅವ್ರ ಪಕ್ಷ, ಸಿಂಗಲ್ ಡಿಜಿಟ್ ತರ್ತಾರೆ ಖಂಡಿತ. ನಾವು ಹಿಂದೂಗಳು ಯಾವ ರೀತಿ ಬದಲಾಗಬೇಕು ಸರ್ ನಿಮ್ಮ ಪ್ರಕಾರ? ಇವಾಗ ನಮಗೆ ಗ್ರೀಕರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸ್ ಬಂದರು, ಬ್ರಿಟಿಷರು ಬಂದರು, ಇಂಗ್ಲೀಷರು ಎಲ್ಲರೂ ಬಂದ್ಬಿಟ್ರು. ಇವರು 800 ವರ್ಷ ಆಳಿದ್ರು, ಯಾರು ನಮ್ಮ ಮೊಘಲರು. ಆದರೂ ನಮ್ಮ ಧರ್ಮನ ಅಳಿಸೋಕ್ಕಾಗಿಲ್ಲ. ಈ ಬೇರೆ ದೇಶಗಳೆಲ್ಲ 50 ವರ್ಷ 60 ವರ್ಷಕ್ಕೆ ಅಳಿಸೋದ್ರು ಅವ್ರ ಧರ್ಮನ, ಆದರೆ ನಮ್ಮ ಧರ್ಮನ ಅವ್ರು ಅಳ್ಸೋಕ್ಕಾಗಿಲ್ಲ. ಇಷ್ಟು ವರ್ಷ ಆಳಿದ್ರು, 2000 ವರ್ಷ ಗುಲಾಮ್ಗಿರಿಯಲ್ಲಿ ನಾವಿದ್ದೀವಿ, ಆದರೂ ನಮ್ಮನ್ನ ಅಳ್ಸೋಕ್ಕಾಗಿಲ್ಲ. ಇವ್ರು ಯಾರೋ ನೆನ್ನೆ ಮೊನ್ನೆ ಹುಡ್ದೋ ನಿನ್ನ ಧರ್ಮ ಹುಟ್ಟಿ ಎಷ್ಟು ವರ್ಷ ಆಗಿಬಿಟ್ಟು, ಅದಕ್ಕೆ ಅಂತಾನೂ ಇಲ್ಲ ಆರಂಭನೂ ಇಲ್ಲ. ಇವರೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಐಡೆಂಟಿ ಕ್ರೈಸಿಸ್ ಅಷ್ಟೇ, ಅದು ಏನೂ ಆಗಲ್ಲ. ಅವ್ರು ಯಾರು ಏನೇ ಮಾಡಿದ್ರು ತಿಪ್ಪರ್ಲಾಗ ಹೊಡೆದ್ರು ನಮ್ಮ ಸನಾತನ ಧರ್ಮನ ಅಳಿಸೋಕ್ಕಾಗಲ್ಲ. ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ ಒಂದಷ್ಟು ವಿಚಾರದ ಕುರಿತು. ಸರ್, ಕೊನೆಯದಾಗಿ ನಮ್ಮ ಈ ಜನನಾಯಕ ಕಾರ್ಯಕ್ರಮದ ಕುರಿತು ನಿಮಗೇನು ಅನ್ನಿಸ್ತು, ಅನಿಸಿಕೆನ ಹಂಚ್ಕೊಳ್ಳಿ ಸರ್. ಒಂದು ಒಳ್ಳೆ ವಿಚಾರವನ್ನ ಜನಕ್ಕೆ ತಲುಪಿಸೋ ಅಂತ ಈ ಒಂದು ಕಾರ್ಯಕ್ರಮ, ಜನನಾಯಕ ಕಾರ್ಯಕ್ರಮ ಚೆನ್ನಾಗಿದೆ. ಯಾಕಂದರೆ ಒಂದು ವೈಯಕ್ತಿಕವಾಗಿ ಅವ್ರೇನು ಮಾಡಿದ್ರು ಅಂತಲೇ ಹೇಳ್ಬೋದು. ಎರಡನೇದು ಜನಕ್ಕೆ ಏನು ನಿರೀಕ್ಷೆ ಇದೆ ಮತ್ತು ಜನಕ್ಕೆ ಸೊಲ್ಯೂಷನ್ನು. ಸೊ 3 ಪಾರ್ಟಲ್ಲಿ ನೀವು ಈ ಕಾರ್ಯಕ್ರಮ ಮಾಡಿದ್ದೀರಾ. ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗಲಿ. ಮುಂದಿನ ದಿನದಲ್ಲಿ ನಿಮ್ಮ ಒಂದು ವಾಹಿನಿನೂ ಒಳ್ಳೆ ಲೈಮ್ ಲೈಟಿಗೆ ಬರಲಿ, ಚೆನ್ನಾಗಿದೆ. ಇದೇ ಥರ ಇನ್ನೂ ಒಂದಷ್ಟು ಜನನಾಯಕರನ್ನ ಸಂದರ್ಶನ ಮಾಡಿ ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿದ್ರಲ್ವಾ, ಇದು ಈ ಹೊತ್ತಿನ ನಮ್ಮ ವಿಶೇಷವಾದಂತಹ ಕಾರ್ಯಕ್ರಮ ಜನನಾಯಕದ ಸಂಚಿಕೆ ಆಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.